ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ, ಸರ್ವೋ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ 11ನೇ ಸ್ಕಂದ. ಮೊದಲಿಗೆ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯದೋನ್ವಯಾದಿತರತಃ ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಜಯಮುದೀರಯೇತ್. ಒಬ್ಬ ಮನುಷ್ಯನಾದವನು ತಾನು ಮಾಡಬೇಕಾಗಿರುವಂತಹ ಕಾರ್ಯ ಅಕಾರ್ಯಗಳನ್ನು ಮರೆತಾಗ ಅವನಲ್ಲಿ ಚಟುವಟಿಕೆಗಳು ಅನ್ನುವಂತಹದ್ದಿರೋದಿಲ್ಲ. ಸೊ ಅವನು ಯಾವ ಕರ್ಮವನ್ನು ಮಾಡೋದಿಲ್ಲ, ಎಲ್ಲೋ ಹೋಗಿ ಒಂದು ಕಡೆ ಕೂತಿದ್ದಾನೆ ಅಂತಂದಾಗ ಅಂತಹವನನ್ನ ಮತ್ತು ಅವನ ಜೀವನವನ್ನು ಕುರಿತು ವ್ಯರ್ಥ, ಹಿ ಈಸ್ ಲೈಕ್ ಎ ಜಡ ಅಂತ ಹೇಳ್ತಾರೆ. ಅಂತಹವನನ್ನ ಇಲ್ಲಿ ಪರಮಾತ್ಮ ವೃಕ್ಷಜೀವಿ ಅಂತ ಕರೆದು, ಆ ವೃಕ್ಷಜೀವಿಯಂತೆ ಮನುಷ್ಯನ ಜೀವನ ಆದರೆ ಅವನಿಗೆ ಸಿಕ್ಕ ಒಂದು ಬದುಕಿನ ಅವಕಾಶವನ್ನು ಅವನು ಸರಿಯಾಗಿ ಉಪಯೋಗಿಸಿಕೊಳ್ಳಿಲ್ಲ. ಆದರೆ ಆ ರೀತಿ ಆಗಬಾರ್ದು. ಇಲ್ಲಿ ಪರಮಾತ್ಮ ಹೇಳ್ತಾ ಇರುವಂತಹ ಅತಿ ಮುಖ್ಯವಾದ ಅಂಶ ಏನು ಅಂತಂದ್ರೆ, he should turn his attention towards the divine. ಆಗ ಕಾನ್ಶಿಯಸ್ ಲಿವಿಂಗ್ ವಿಲ್ ಹ್ಯಾಪನ್. ಇಲ್ಲ ಆ ರೀತಿ ಆಗಲಿಲ್ಲ ಅಂತಂದಾಗ ದಿ ಅನ್ಕಾನ್ಶಿಯಸ್ ಲಿವಿಂಗ್ ವಿಲ್ ಹ್ಯಾಪನ್. ಅವನು ಇದನ್ನು ಅನುಭವಿಸಬೇಕಾಗತ್ತೆ. ಮತ್ತು ಈ ರೀತಿ ಅವನು ಮಾಡಬೇಕು ಅಂತಂದ್ರೆ ಇಲ್ಲಿ ನಮ್ಮ ವೇದಗಳ ಪಾತ್ರ ಏನು, ಒಬ್ಬ ಗುರುವಿನ ಪಾತ್ರ ಏನು, ಅದನ್ನು ಕುರಿತು ಇಲ್ಲಿ ಪರಮಾತ್ಮ ಹೇಳ್ತಾನೆ. ಫಲಶ್ರುತಿರಿಯಂ ನೃಣಾಂ ನ ಶ್ರೇಯೋ ರೋಚನಂ ಪರಂ ಶ್ರೇಯೋ ವಿವಕ್ಷಯ ಪ್ರೋಕ್ತಂ ಯಥಾ ವೈಷಜ್ಯ ರೋಚನಂ. ಸಾಮಾನ್ಯವಾಗಿ ಯಾವುದೇ ಒಂದು ಹೊಸ ವಿಚಾರ ಅಂತ ಹೇಳಿದಾಗ ಅದನ್ನ ಬಲವಂತದಿಂದ ಹೇರೋದಕ್ಕೆ ಆಗುವುದಿಲ್ಲ. ಫಾರ್ ಎವ್ರಿಥಿಂಗ್ ದೆರ್ ಈಸ್ ಎ ವೇ ಹೌ ಇಟ್ ಈಸ್ ಟು ಬಿ ಟಾಟ್. ಒಂದು ವಿಚಾರವನ್ನ ಯಾವ ರೀತಿಯಲ್ಲಿ ಮುಟ್ಟಿಸಬೇಕು ಅಂತಂದ್ರೆ ಅದು ನಮಗೆ ಬಹಳ ಆನಂದವನ್ನು ಉಂಟು ಮಾಡಬೇಕು. ಸಾಮಾನ್ಯವಾಗಿ ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೇಕಾದ್ರೆ ಅದರ ಜೊತೆನಲ್ಲಿ ಅನೇಕ ಉಪಕಥೆಗಳನ್ನು ಹೇಳ್ತಾರೆ. ಮಕ್ಕಳಿಗೆ ಊಟ ಮಾಡಿಸಬೇಕಾದ್ರೆ ಚಂದಮಾಮನನ್ನು ತೋರಿಸಿ ಊಟವನ್ನು ಮಾಡಿಸ್ತಾರೆ. ಸೊ ಊಟ ಇರಬಹುದು, ಪಾಠ ಇರಬಹುದು, ಈವನ್ ಆಟ ಅಂತ ಹೇಳಿದಾಗ ನೀನು ಚೆನ್ನಾಗಿ ಆಟ ಆಡಿದ್ರೆ ನಿನಗೆ ಒಂದು ಪ್ರೈಸ್. ಹೀಗೆ ಮಕ್ಕಳನ್ನ ಯಾವ ರೀತಿಯಲ್ಲಿ ಆ ಒಂದು ಸ್ಫೂರ್ತಿ ಆ ಮಕ್ಕಳಿಗೆ ತುಂಬುತ್ತಾರೆ. ಯಾಕೆ ಅಂತಂದ್ರೆ ಮಕ್ಕಳು ಅಂತಂದಾಗ ಪ್ರತಿಯೊಂದು ಹೊಸ ವಿಚಾರ,
ಪಾಠ ಹೇಳ್ಕೊಡ್ತೀನಿ ಅಂತಂದಾಗ ನನಗೆ ಬೇಡ ಅಂತಲೇ ಹೇಳುತ್ತವೆ ಮಕ್ಕಳು. ಊಟ ಮಾಡಿಸ್ತೀನಿ ಅಂತಂದರೆ ನನಗೆ ಊಟ ಬೇಡ ಅನ್ನತ್ವೆ. ಅದರಿಂದ ಮಕ್ಕಳಲ್ಲಿ ಉತ್ಸಾಹ ಬರೋ ಹಾಗೆ ಮಾಡಬೇಕು. ಎಸ್ಪೆಷಲಿ ಪುಟ್ಟ ಮಕ್ಕಳಿಗೆ, ಅದರಲ್ಲೂ ಗಣಿತ ಪಾಠವನ್ನು ಮಾಡ್ತೀನಿ ಅಂತಂದಾಗ ಅದು ಬಹಳ ದೊಡ್ಡ ತಲೆನೋವು. ಯಾಕೆ ಅಂತಂದರೆ ಗಣಿತ ಅಂತ ಹೇಳಿದಾಗ ಅಲ್ಲಿ ಕೂಡುವಂತಹದ್ದು, ಕಳೆಯುವಂತಹದ್ದು, ಗುಣಿಸುವಂತಹದ್ದು, ಭಾಗಿಸುವುದು, ಇವೆಲ್ಲ ಮಕ್ಕಳಿಗೆ ಸ್ವಲ್ಪ ಹಿಂಸೆ. ಸೊ ಆಗ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಬೇಕು ಮಕ್ಕಳಲ್ಲಿ. ಆಗೇನು ಮಾಡ್ತಾರೆ, ಮಕ್ಕಳ ಕೈಗೆ ಈ ಕೈಗೆ 2 ಚಾಕ್ಲೇಟು, ಆ ಕೈಗೆ 2 ಚಾಕ್ಲೇಟು ಕೊಟ್ಬಿಟ್ಟು, ನಿನ್ನ ಹತ್ರ ಎಷ್ಟು ಚಾಕ್ಲೇಟ್ ಇದೆ ಅಂತಂದರೆ ಆ ಮಗು ಏನು ಮಾಡುತ್ತೆ, ಕೈ ಬಿಡಿಸಿ ನೋಡುತ್ತವೆ. ಎಡಗೈನಲ್ಲಿ 2 ಚಾಕ್ಲೇಟ್ ಇದೆ ಮತ್ತು ಬಲಗೈನಲ್ಲೂ 2 ಚಾಕ್ಲೇಟ್ ಇದೆ. ಆಗ ಮಗು ಹೇಳುತ್ತೆ, ಇಲ್ಲಿ 1, 2 ಇದೆ, ಇಲ್ಲಿ 3, 4 ಇದೆ, ಒಟ್ಟು ನನ್ನ ಹತ್ರ 4 ಚಾಕ್ಲೇಟ್ ಇದೆ ಅಂತ ಹೇಳುತ್ತೆ. ಆಗ ಒಂದು ಕೈಯಿಂದ 1 ಚಾಕ್ಲೇಟ್ನ ತಗೊಂಡ್ಬಿಡೋದು. ಈಗ ಎಷ್ಟು ಉಳ್ಕೋತು? ಆಗ ಮಗು ಹೇಳುತ್ತೆ 3. ಮತ್ತೆ 2 ಕೈಗಳಿಗೆ 1 ಚಾಕ್ಲೇಟ್ನ ಕೊಡೋದು. ಮಗು ಈಗ ಹೇಳ್ತೀಯ ನಿಂತರೆ ಒಟ್ಟು ಎಷ್ಟು ಚಾಕ್ಲೇಟ್ ಇದೆ? ಆಗ ಮಗು ಸಂತೋಷದಿಂದ 5 ಚಾಕ್ಲೇಟ್ ಇದೆ. ಸೊ ಮಗುವಿನ ಗಮನ ಏನಾಗುತ್ತೆ, ಒಂದು ಕಡೆ ಕೂಡುವಂತಹದ್ದು, ಕಳೆಯುವಂತಹದ್ದು ಅವೆಲ್ಲವನ್ನ ಕಲಿತುಕೊಳ್ಳುವುದರ ಜೊತೆಗೆ ಆ ಮಗುವಿನ ಮನಸ್ಸು ಚಾಕ್ಲೇಟ್ನ ನೋಡ್ತಾ ಇರುತ್ತೆ. ಈ ಒಂದು ಪಾಠ ಅಥವಾ ಇದರ ನಂತರದಲ್ಲಿ ಈ ಚಾಕ್ಲೇಟ್ಗಳಲ್ಲಿ ನನಗೆ 1, 2, 3, 4 ಎಷ್ಟೋ ಚಾಕ್ಲೇಟ್ಗಳು ಸಿಗತ್ತೆ. ಸೊ ಚಾಕ್ಲೇಟ್ ಮೇಲಿನ ಆಸೆ. ಒಟ್ಟಿನಲ್ಲಿ ಮಗುವಿಗೆ ಪಾಠ ಅರ್ಥ ಆಗಬೇಕು, ಪಾಠ ಕಲ್ತ್ಕೋಬೇಕು, ಗಣಿತ ಕಲ್ತ್ಕೋಬೇಕು. ಸೊ ದಟ್ ಈಸ್ ದಿ ಉದ್ದೇಶ. ನಾವು ಗಣಿತ ಹೇಳ್ಕೊಡದೆ ಹೋದ್ರೂ ಮಕ್ಕಳು ಹಠ ಮಾಡಿ ಆದರೂ ಚಾಕ್ಲೇಟ್ ತಿನ್ನತ್ವೆ. ಸೊ ಚಾಕ್ಲೇಟ್ ತಿನ್ನಿಸುವಂತಹ ಸಂದರ್ಭದಲ್ಲಿ ಗಣಿತವನ್ನು ಕಲಿಸಿದ್ರೆ ಇಟ್ ಈಸ್ ಬೆನಿಫಿಟ್. ಸೊ ಇಟ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ದಟ್. ಒಬ್ಬ ಮನುಷ್ಯನ ಜೀವನ ವ್ಯರ್ಥವಾಗ್ತಾ ಇದೆ ಅಂತಂದಾಗ ಅವನಲ್ಲಿ ಒಂದು ಪ್ರೋತ್ಸಾಹ ಬರುವಂತೆ ಅವನಿಗೆ ಕೆಲವುಗಳನ್ನು ಹೇಳ್ಕೊಡ್ಬೇಕಾಗತ್ತೆ. ಸೊ ಇಂತಹ ಒಂದು ಜವಾಬ್ದಾರಿಯನ್ನ ನಮ್ಮ ಸ್ಕ್ರಿಪ್ಚರ್ಸ್, ನಮ್ಮ ಶಾಸ್ತ್ರ ಗ್ರಂಥಗಳು, ವೇದಾಂತಗಳು, ಸೊ ದೀಸ್ ಸ್ಕ್ರಿಪ್ಚರ್ಸ್, ಇಟ್ ಈಸ್ ಕಾಲ್ಡ್ ದಿ ವೇದಾಸ್, ದೇ ವಿಲ್ ಶೋ ಅಸ್ ದಿ ಪಾತ್. ಇದಕ್ಕೆ ಸಾಮಾನ್ಯವಾಗಿ ಅನೇಕರು ಪ್ರಶ್ನೆ ಮಾಡ್ತಾರೆ, ನಮಗೆ ವೇದ ಉಪನಿಷತ್ಗಳು ಯಾಕೆ ಬೇಕು? ಇನ್ಫ್ಯಾಕ್ಟ್ ವೇದ ಉಪನಿಷತ್ಗಳು, ಭಗವದ್ಗೀತೆ ಇವೆಲ್ಲ ಇರೋದೇ ನಮಗೆ ಬದುಕನ್ನು ಕಲಿಸಿಕೊಡೋದಕ್ಕೆ. ಬದುಕುವ ಕಲೆ ಹೇಗೆ ನಾನು ಬದುಕಬೇಕು, ನನ್ನ ಜೀವನವನ್ನು ನಾನು ಹೇಗೆ ಸಾರ್ಥಕ ಮಾಡ್ಕೋಬೇಕು ಅಂತಂದರೆ ದೀಸ್ ಸ್ಕ್ರಿಪ್ಚರ್ಸ್ ಆರ್ ದಿ ಗೈಡ್ಸ್. ದೇ ವಿಲ್ ಗೈಡ್ ಅಸ್. ಸೊ ಇಲ್ಲಿ ದೀಸ್ ವೇದಾಸ್, ದೇ ವಿಲ್ ಶೋ ಅಸ್ ದಿ ಪಾತ್. ಒಬ್ಬ ಮನುಷ್ಯನ ಜೀವನ ವ್ಯರ್ಥವಾಗಿ ಹೋಗೋದಕ್ಕೆ ಬಿಡೋದಿಲ್ಲ. ಆ ಸಂದರ್ಭದಲ್ಲಿ ದಿಸ್ ವೇದ ಅಂಡ್ ಉಪನಿಷತ್, ದೇ ಕಮ್ ಫಾರ್ವರ್ಡ್, ದೇ ವಿಲ್ ಶೋ ಅಸ್ ದಿ ಪಾತ್. ಅವುಗಳು ಹೇಳತ್ವೆ, ಬಹಳ ಕರುಣೆಯಿಂದ ಹೇಳತ್ವೆ ಶಾಸ್ತ್ರ ಗ್ರಂಥಗಳು, ಉಪನಿಷತ್ಗಳು. ನೀನು ಮತ್ತೆ ಮತ್ತೆ ಇದೇ ರೀತಿ ಜೀವನವನ್ನು ವ್ಯರ್ಥ ಮಾಡ್ಕೊಳ್ತಾ ಹೋಗೋದಾದ್ರೆ ಒಂದು ದಿನ ನೀನು ಒಂದು ದೊಡ್ಡ ಪ್ರಪಾತಕ್ಕೆ ಬಿದ್ದು ಬಿಡ್ತೀಯ. ಸೊ ಎಲ್ಲೋ ಹಳ್ಳದಲ್ಲಿ ನೀನು ಬಿದ್ದಿದ್ಯಾ ಅಂತಂದ್ರೆ ನಿನ್ನನ್ನು ಎತ್ತಬಹುದು, ಅಥವಾ ನೀನೇ ನಿಧಾನವಾಗಿ ಮೇಲೆದ್ದು ಬರಬಹುದು. ಇಮ್ಯಾಜಿನ್, ನೀನು ಬಿದ್ದಿರುವಂತಹದ್ದು ಒಂದು ದೊಡ್ಡ ಪ್ರಪಾತ ಅಂತಂದ್ರೆ ಮೇಲೆದ್ದು ಬರುವಂತಹದ್ದು ಕೂಡ ಕಷ್ಟ. ಸೊ ಆದ್ರಿಂದ ಆ ರೀತಿ ನಿನ್ನ ಬದುಕು ಆಗಬಾರ್ದು. ಅದರ ಬದಲು ಒಂದು ಸಣ್ಣ ಹಳ್ಳ ಕೂಡ ನಿನ್ನ ಮಾರ್ಗದ ಮಧ್ಯದಲ್ಲಿ ಅದು ಸಿಗಬಾರದು ನಿನಗೆ. ಅಂತಹ ಬದುಕನ್ನೇ ನೀನು ಮಾಡು, ಅಂತಹ ದಾರಿಯಲ್ಲಿ ನೀನು ಓಡಾಡು. ಆ ರೀತಿಯಾದ ಬದುಕುವ ಮಾರ್ಗವನ್ನು ನೀನು ಆಯ್ಕೆ ಮಾಡ್ಕೋ. ಆಗ ನೀನು ಯಾವತ್ತೂ ಬೀಳೋದಿಲ್ಲ. ನಿನ್ನ ಪ್ರತಿ ಹೆಜ್ಜೆ, ಪ್ರತಿ ಬಾರಿ ನಿನಗೆ ಗೆಲುವು ತಂದುಕೊಡುತ್ತೆ. ಈ ರೀತಿ ನಮ್ಮ ಶಾಸ್ತ್ರ ಗ್ರಂಥಗಳು, ಉಪನಿಷತ್ತುಗಳು
ನಮ್ಮನ್ನ ಪ್ರೋತ್ಸಾಹ ಮಾಡುತ್ತವೆ. ಒಂದು ಉಪನಿಷತ್ತು ಅಂತ ಹೇಳಿದಾಗ ಮತ್ತು ಒಂದು ಪುರಾಣ ಅಂತ ಹೇಳಿದಾಗ ಅಲ್ಲಲ್ಲಿ ಅನೇಕ ರೀತಿಯ ಉಪಕಥೆಗಳನ್ನು ನಾವು ನೋಡ್ತೀವಿ. ಸಾಮಾನ್ಯವಾಗಿ ಜನಗಳಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಈ ವೇದಗಳು ಅಥವಾ ಉಪನಿಷತ್ತು ಅಥವಾ ಪುರಾಣ ಅಂತಂದರೆ ಅವುಗಳಲ್ಲೇ ಎಲ್ಲೋ ನೇರವಾಗಿ ದೇವರ ಬಗ್ಗೆ ಕೆಲವು ವಿಚಾರಗಳನ್ನು ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡುತ್ತವೆ ಅನ್ನುವಂತಹ ಒಂದು ಆರೋಪ ಈ ವೇದಗಳ ಮೇಲೆ ಇದೆ. ಏಕೆಂದರೆ ಹೆಚ್ಚಿನ ಜನಗಳು ವೇದ ಮಂತ್ರಗಳು ವೇದಾಂತ ಅಂತಂದಾಗ ಇಂತಹ ಒಂದು ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ. ಮತ್ತೆ ಕೆಲವರಿಗೆ ಈ ವೇದಾಂತ ಪುರಾಣ ಅಥವಾ ದೇವರ ವಿಚಾರದಲ್ಲಿ ನಂಬಿಕೆ ಎನ್ನುವಂತಹದ್ದೇ ಇರೋದಿಲ್ಲ. ನನ್ನ ಕಣ್ಣೆದುರಿಗೆ ಏನು ಕಾಣುತ್ತೆ ಅದರ ಮೇಲೆ ನನಗೆ ನಂಬಿಕೆ ಇದೆ, ಕಣ್ಣಿಗೆ ಕಾಣದೇ ಇರುವಂತಹದ್ದನ್ನು ನಾನು ನಂಬೋದಿಲ್ಲ ಅಂತ ಕೆಲವರು ಪ್ರತಿವಾದವನ್ನು ಕೂಡ ಮಾಡ್ತಾರೆ. ಆದ್ದರಿಂದ ಇಲ್ಲಿ ಸ್ಕ್ರಿಪ್ಚರ್ಸ್ ಪ್ರಾರಂಭದಲ್ಲಿ ದೇವರ ಬಗ್ಗೆ ಏನೊಂದು ಹೇಳೋದಿಲ್ಲ. ನಮ್ಮ ಶಾಸ್ತ್ರ ಗ್ರಂಥಗಳು ಪ್ರಾರಂಭದಲ್ಲಿ ಮನುಷ್ಯನಿಗೆ ದೇವರ ಬಗ್ಗೆ ಏನೊಂದು ಹೇಳೋದಿಲ್ಲ. ಹೇಳುವಂತಹ ಪ್ರತಿಯೊಂದರಲ್ಲೂ ಮನುಷ್ಯನಿಗೆ ಒಂದು ರೀತಿಯ ಇಂಟ್ರೆಸ್ಟ್ ಕ್ರಿಯೇಟ್ ಆಗಬೇಕು. ಈವನ್ ಫಾರ್ ಎಕ್ಸಾಂಪಲ್, ಸೃಷ್ಟಿಯ ರಚನೆ ಅಂತಂದಾಗ ಅಲ್ಲೂ ಕೂಡ ಅನೇಕ ರೀತಿಯ ಕಥೆಗಳನ್ನು ನಾವು ನೋಡಬಹುದು. ಅದರಿಂದ ನೇರವಾಗಿ ದೇವರ ಬಗ್ಗೆ ವಿಚಾರವನ್ನು ಅವುಗಳು ತಿಳಿಸೋದಿಲ್ಲ. ಕೇವಲ ವೇದಾಂತಗಳು ನಮ್ಮ ಬಳಿ ಬಂದಿದೆ, ಉಪನಿಷತ್ತುಗಳು ಏನೋ ನಮ್ಮ ಜೊತೆ ಮಾತನಾಡ್ತಾ ಇದೆ ಅಂತಂದ್ರೆ ದಿ ವೇದಾಂತ ಅದರ ಎಕ್ಸ್ಪೆಕ್ಟೇಷನ್ ಏನು ಅಂತಂದ್ರೆ ನಮ್ಮ ಬದುಕು ಉತ್ತಮವಾಗಿರಬೇಕು. ದಟ್ ಈಸ್ ದಿ ಎಕ್ಸ್ಪೆಕ್ಟೇಷನ್ ಆಫ್ ದಿ ವೇದಾಂತ. ನಮ್ಮ ಶ್ರೇಯಸ್ಸನ್ನ ಕುರಿತು ಅವುಗಳು ಮಾರ್ಗದರ್ಶನವನ್ನು ನೀಡುತ್ತವೆ. ಸೊ ಯಾವಾಗ ವೇದಾಂತ ನೇರವಾಗಿ ನನ್ನ ಬದುಕಿಗೆ ಸಂಬಂಧಪಟ್ಟಂತಹ ವಿಚಾರವನ್ನು ನನಗೆ ತಿಳಿಸ್ಕೊಡುತ್ತೆ ಅಂತಂದಾಗ ಯಾರು ಕೂಡ ಬೇಡ ಅನ್ನೋದಿಲ್ಲ. ಯಾಕೆಂತಂದ್ರೆ ಪ್ರತಿಯೊಬ್ಬರಿಗೂ ನನ್ನ ಬದುಕು ಚೆನ್ನಾಗಿರಬೇಕು ಅನ್ನುವಂತಹ ಒಂದು ಆಸೆ ಅವರಲ್ಲಿ ಇರುತ್ತೆ. ಸೊ ಯಾರು ಕೂಡ ಬೇಡ ಅಂತ ಹೇಳೋದಿಲ್ಲ. ಜನಗಳು, ಪೀಪಲ್, ದೇ ವಿಲ್ ಸಿಟ್ ಅಂಡ್ ಲಿಸನ್ ಟು ದಿ ಸ್ಟೋರೀಸ್ ಆರ್ ಸರ್ಟನ್ ಎಕ್ಸಾಂಪಲ್ಸ್ ಗಿವನ್ ಬೈ ದಿ ವೇದಾಂತಾಸ್ ಅಥವಾ ಪುರಾಣ. ಸೊ ಶಾಸ್ತ್ರ ಗ್ರಂಥಗಳು ಅಥವಾ ಪುರಾಣಗಳ ಮೂಲಕ ಅವುಗಳು ನಮಗೆ ಒಂದು ಶಿಸ್ತುಬದ್ಧ ಜೀವನವನ್ನು ಕಲಿಸುವಂತಹ ಪ್ರಯತ್ನವನ್ನು ಮಾಡುತ್ತವೆ. ಯಾವಾಗ ನಮ್ಮ ಪುರಾಣಗಳಾಗಲಿ ಪುರಾಣದ ಕಥೆಗಳಲ್ಲಿ ಬರುವಂತಹ ಕೆಲವು ಕುತೂಹಲಕರವಾದಂತಹ ಅಂಶಗಳು ಅವುಗಳು ನಮ್ಮ ಮಾರ್ಗವನ್ನು ಬದಲಿಸಿ ನನಗೆ ಉತ್ತಮವಾದ ದಿಕ್ಕನ್ನು ತೋರಿಸಿಕೊಡುತ್ತೆ ಅಂತ ಹೇಳಿದಾಗ ನಾವೇ ಕೇಳ್ತೀವಿ, ಎಸ್, ಐ ಆಮ್ ಇಂಟ್ರೆಸ್ಟೆಡ್, ಲೆಟ್ ಮೀ ಲರ್ನ್ ದಿಸ್, ಸೊ ಪ್ಲೀಸ್ ಶೋ ಮೀ ದಿ ಪಾತ್. ಸೊ ಹೀಗೆ ನಾವೇ ಶಾಸ್ತ್ರ ಗ್ರಂಥವನ್ನು ಅಪ್ರೋಚ್ ಮಾಡ್ತೀವಿ. ಬಿಕಾಸ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಮೈ ಲೈಫ್, ಸೊ ಆಲ್ಸೋ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಮೈ ಲೈಫ್. ಸೊ ನಮ್ಮಿಬ್ಬರದು ಒಂದೇ ರೀತಿಯಾದ ಯೋಚನೆ. ಇಲ್ಲಿ ನಾವಿಬ್ಬರು ಅಂತಂದ್ರೆ ಒಂದು ನಾನು, ಮತ್ತೊಂದು ವೇದಾಂತ. ದಿ ಎಕ್ಸ್ಪೆಕ್ಟೇಷನ್ ಆಫ್ ದಿ ವೇದಾಂತ ನನ್ನ ಬದುಕು ಚೆನ್ನಾಗಿರಬೇಕು ಅನ್ನುವಂತಹದ್ದು. ಅಂತಿಮವಾಗಿ ನಾನು ಬದುಕಿನಲ್ಲಿ ಏನಾದರೂ ಒಂದನ್ನು ಸಾಧಿಸಬೇಕು ಅನ್ನುವಂತಹದ್ದು ನನ್ನಲ್ಲೂ ಕೂಡ ಇರುವಂತಹ ಒಂದು ಬಯಕೆ. ಸೊ ಈ ಕಾರಣದಿಂದ ಐ ವಿಲ್ ಗೋ ಅಂಡ್ ಅಪ್ರೋಚ್ ದಿ ವೇದಾಂತಾಸ್. ಎಸ್, ಶೋ ಮೀ ದಿ ಪಾತ್, ಐ ಆಮ್ ಇಂಟ್ರೆಸ್ಟೆಡ್, ಐ ವಿಲ್ ಫಾಲೋ ಯುವರ್ ಇನ್ಸ್ಟ್ರಕ್ಷನ್ಸ್. ಹೀಗೆ ನಾವೇ ಕೇಳ್ತೀವಿ. ಯಾಕೆಂದರೆ ನನಗೂ ಕೂಡ ಶಿಸ್ತುಬದ್ಧವಾದ ಜೀವನ ಬೇಕು, ನನಗೂ ಕೂಡ ನನ್ನ ಲೈಫ್ನಲ್ಲಿ ಡಿಸಿಪ್ಲಿನ್ ಅನ್ನುವಂತಹದ್ದು ಇರಬೇಕು. ಸೊ ಯಾವಾಗ ಹೀಗೆ ನಾವೇ ವೇದಾಂತದ ಬಳಿ ಬಂದು ವೇದಾಂತವನ್ನು ನಾವು ಅಪ್ರೋಚ್ ಮಾಡ್ತೀವಿ, ಆಗ
ಅಲ್ಲಿ ವೇದಾಂತ ಅನ್ನುವಂತಹದ್ದು ಅಥವಾ ಪುರಾಣ ಅನ್ನುವಂತಹದ್ದು ಅಥವಾ ಕೆಲವು ಶಾಸ್ತ್ರ ಗ್ರಂಥಗಳು ಅಲಾಂಗ್ ವಿತ್ ಎ ಗುರು ಆರ್ ಎ ಅನುಭವಿ, ಸೊ ದೇ ಕ್ಯಾನ್ ಬಿ ಇಂಟ್ರೊಡ್ಯೂಸ್ಡ್ ಟು ಪೂಜಾ ಕ್ರಮ, ಪ್ರಾಣಾಯಾಮ ಇತ್ಯಾದಿ. ಯಾಕೆಂತಂದ್ರೆ ಪ್ರಾಣಾಯಾಮ ಅಂತ ಹೇಳಿದಾಗ ಮೊದಲಿಗೆ ಅಲ್ಲಿ ಹೇಳುವಂತಹದ್ದು ಥ್ರೂ ದಿ ಪ್ರಾಣಾಯಾಮ ಯು ಗೆಟ್ ವೆರಿ ಗುಡ್ ಕಾನ್ಸಂಟ್ರೇಷನ್, ಫೋಕಸ್. ಸೊ ಯಾವಾಗ ಪ್ರಾಣಾಯಾಮದ ಮೂಲಕ ಐ ಕ್ಯಾನ್ ಇನ್ಕ್ರೀಸ್ ಮೈ ಫೋಕಸಿಂಗ್ ಅನ್ನುವಂತಹದ್ದು ನನಗೆ ಗೊತ್ತಾಗುತ್ತೆ, ದೆನ್ ಐ ಲೈಕ್ ಟು ಡೂ ಪ್ರಾಣಾಯಾಮ. ಐ ವಾಂಟ್ ಟು ಕಂಟಿನ್ಯೂ ದಿ ಪ್ರಾಣಾಯಾಮ, ಬಿಕಾಸ್ ಪ್ರಾಣಾಯಾಮ ಅಂತ ಹೇಳಿದಾಗ ನಾಟ್ ಓನ್ಲಿ ಇಟ್ ಈಸ್ ಗೋಯಿಂಗ್ ಟು ಟೀಚ್ ಮೀ ಹೌ ಟು ಫೋಕಸ್, ಅದಲ್ಲದೆ ಅಪಾರ್ಟ್ ಫ್ರಮ್ ದಿಸ್ I can increase the capacity of my lungs so that my health will be good. So ಪ್ರಾಣಾಯಾಮದ ಮೂಲಕ ಕಾನ್ಸಂಟ್ರೇಷನ್, ಆರೋಗ್ಯ, ಇದೆಲ್ಲದರ ಜೊತೆಗೆ ಬಹಳ ಮುಖ್ಯವಾಗಿ ಮನಸ್ಸಿಗೆ ಬೇಕಾಗಿರುವಂತಹ ಒಂದು ಶಾಂತಿ, ನೆಮ್ಮದಿ ಅಂತಂದರೆ ಕಾಮ್ನೆಸ್ ಅಂತ ನಾವೇನು ಹೇಳ್ತೀವಿ, ಮನಸ್ಸಿನಲ್ಲಿ ಐ ಆಮ್ ವೆರಿ ಕಾಮ್ ಆ್ಯಂಡ್ ಐ ಆಮ್ ವೆರಿ ಕ್ವೈಟ್ ಅಂತ ನಾವು ಯಾವಾಗ ಹೇಳ್ತೀವಿ ಅಂತಂದರೆ ನಮ್ಮ ಮನಸ್ಸು ಪ್ರಶಾಂತತೆಯಿಂದ ಕೂಡಿದೆ ಅಂತಂದಾಗ ವಿ ಫೀಲ್ ಐ ಆಮ್ ವೆರಿ ಕಾಮ್. ಸೊ ಇದು ಕೂಡ ಪ್ರಾಣಾಯಾಮದಿಂದ ಸಿಗುತ್ತೆ ಅಂತಂದಾಗ ಕ್ವೈಟ್ ನ್ಯಾಚುರಲ್. ಯಾರಿಗೆ ಬೇಡ ಇವೆಲ್ಲ? ಸೊ ವಿ ಆರ್ ಆಲ್ ಇಂಟ್ರೆಸ್ಟೆಡ್ ಇನ್ ಲರ್ನಿಂಗ್ ದಿ ಪ್ರಾಣಾಯಾಮ ಆಲ್ಸೋ. ಆ್ಯಂಡ್ ಸ್ಲೋಲಿ ನಂತರದ ದಿನಗಳಲ್ಲಿ ದಿಸ್ ಹೋಮ, ಹವನ, ಯಜ್ಞ ಮುಂತಾದ ಕೆಲವು ಕರ್ಮದ ಆಚರಣೆಗಳನ್ನು ಕೂಡ ತಿಳಿಸ್ಕೊಡುತ್ತವೆ. ಫೈನಲಿ ನಮಗೆ ಒಂದು ರೀತಿಯಲ್ಲಿ ಸ್ಪಿರಿಚುಯಾಲಿಟಿ ಅಂತಂದರೆ ಆ ಸ್ಪಿರಿಚುಯಾಲಿಟಿಯಲ್ಲಿ ನಾಟ್ ಓನ್ಲಿ ನಂಬಿಕೆ, ಒಂದು ರೀತಿಯ ಇಂಟ್ರೆಸ್ಟ್ ಕ್ರಿಯೇಟ್ ಆಗೋ ಹಾಗೆ ಇವೆಲ್ಲ ಶಾಸ್ತ್ರ ಗ್ರಂಥಗಳು ದೇ ಗೈಡ್ ಅಸ್. ಸೊ ವೇದಾಂತಗಳು ಇರೋದು ಯಾಕೆ? ಅವುಗಳಿಂದ ಕಲಿಯುವಂತಹದ್ದಾದರೂ ಏನು? ಬಿಕಾಸ್ ಇವೆಲ್ಲವುಗಳು ಕೂಡ ನಮಗೆ ಬದುಕಿನ ಕಲೆಯನ್ನು ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡುತ್ತೆ, ಹಾಗೂ ನಮ್ಮ ಜೀವನದಲ್ಲಿ ಅತೀ ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ಡಿಸಿಪ್ಲಿನ್, ಶಿಸ್ತುಬದ್ಧ ಜೀವನ ಅಂತ ಹೇಳ್ತೀವಿ, ಅಂತಹದ್ದನ್ನು ಕಲಿಸುತ್ತೆ. ಆ್ಯಂಡ್ ಈವನ್ ದಿ ಪವರ್ ಆಫ್ ದ ಮೈಂಡ್ ಕ್ಯಾನ್ ಬಿ ನೋನ್ ಓನ್ಲಿ ವೆನ್ ದೇರ್ ಈಸ್ ಅ ಸಿಂಗಲ್ ಪಾಯಿಂಟೆಡ್ ಫೋಕಸ್ ಅಂತಂದರೆ ಕಾನ್ಸಂಟ್ರೇಷನ್. ಹೇಗೆ ಅಂತಂದರೆ ಮನಸ್ಸು ಸ್ಥಿರವಾಗಿ ನನ್ನ ಬಳಿ ಇದೆ ಅಂತಂದಾಗ ಸ್ಥಿರವಾದ ಮನಸ್ಸಿನಿಂದ ನಾನು ಏನನ್ನು ಬೇಕಾದರೂ ಗೆಲ್ಲಬಲ್ಲೆ. ಇದು ನಮ್ಮೆಲ್ಲರ ಅನುಭವಕ್ಕೆ ಬರುತ್ತೆ. ಸಾಮಾನ್ಯವಾಗಿ ನಾವು ಯಾಕೆ ಹಿಡಿದ ಕೆಲಸವನ್ನು ಅನೇಕ ಸಂದರ್ಭಗಳಲ್ಲಿ ಅಲ್ಲಲ್ಲಿ ಮಧ್ಯದಲ್ಲಿ ನಿಲ್ಲಿಸಿಬಿಡ್ತೀವಿ ಅಂತಂದರೆ ಬಿಕಾಸ್ ಆಫ್ ದಿ ಮನಸ್ಸಿನ ಸಹಜ ಸ್ವಭಾವ, ಚಂಚಲತೆ. ಈ ಕ್ಷಣದಲ್ಲಿ ಬೇಕು ಅನ್ನುವಂತಹದ್ದು ಮುಂದಿನ ಕ್ಷಣದಲ್ಲಿ ಅದು ನನಗೆ ಬೇಡ. ಸೊ ವಿ ಲಿಸನ್ ಟು ದಿ ಮೈಂಡ್. ಸೊ ಮೈಂಡು ಈ ರೀತಿ ಸ್ಥಿರವಾಗಿಲ್ಲ ಅಂತಂದಾಗ ನಾವೇನನ್ನೂ ಕೂಡ ಗಳಿಸ್ಕೊಳ್ಳೋದಿಕ್ಕಾಗೋದಿಲ್ಲ. ಆದರೆ ಥ್ರೂ ದಿಸ್ ಪ್ರಾಣಾಯಾಮ ಆ್ಯಂಡ್ ಶಿಸ್ತುಬದ್ಧ ಜೀವನ ಇವೆಲ್ಲ ನಮಗೆ ವೇದಾಂತ ಕಲಿಸ್ಕೊಟ್ಟಾಗ ವಿ ಕ್ಯಾನ್ ಅಬ್ಸರ್ವ್, ವಿ ಕ್ಯಾನ್ ಸಿ ದಟ್ ದ ಮೈಂಡ್ ಈಸ್ ಟು ಸಮ್ ಎಕ್ಸ್ಟೆಂಟ್ ಇಟ್ ಈಸ್ ಮೆಚ್ಯೂರ್ಡ್. ಮನಸ್ಸು ಪಕ್ವವಾಗಿದೆ. ಸೊ ಎಲ್ಲೋ ಒಂದು ಕಡೆ ಆ ಮನಸ್ಸಿಗೆ ಸಿಕ್ಕಂತಹ ಒಂದು ಶಿಕ್ಷಣ ಆ ಮನಸ್ಸಿನಲ್ಲಿ ಸ್ಥಿರವಾಗಿ ಸ್ವಲ್ಪ ಬಳಿ ಅದು ನಮ್ಮ ಬಳಿ ಇರೋವಂತಹ ಒಂದು ಅಭ್ಯಾಸ ಕೂಡ ನಾವು ಮಾಡಿಕೊಂಡಿರ್ತೀವಿ. ಸೊ ಸ್ಥಿರವಾದ ಮನಸ್ಸು ನನ್ನ ಬಳಿ ಇದೆ ಅಂತಂದಾಗ ಅದಕ್ಕೆ ಏನು ಹೇಳ್ತಾರೆ ಅಂತಂದರೆ ಮನುಷ್ಯ ಅವನ ಮನಸ್ಸು ಗಟ್ಟಿಯಾಗಿದೆ ಅಂತಂದರೆ ಅವನು 3 ಲೋಕವನ್ನು ಕೂಡ ಜಯಿಸಬಲ್ಲ ಅಂತ ಹೇಳ್ತಾರೆ. ದಟ್ ಈಸ್ ದಿ ಪವರ್ ಆಫ್ ದಿ ಮೈಂಡ್. ಫಾರ್ ಎಕ್ಸಾಂಪಲ್,
Now, once again, if we can listen to the Purana story or the Ramayanadalli, there is one ವ್ಯಕ್ತಿತ್ವ, there is one character called ರಾವಣ. ರಾವಣನನ್ನ ರಾಕ್ಷಸ ಅಂತ ಕರೆಯುತ್ತೆ ರಾಮಾಯಣ. ಬಟ್ ರಾವಣ ಅಂತಂದಾಗ ಅಲ್ಲಿ ಇದೇ ರಾಮಾಯಣ ನಮಗೆ ಅವನ ವ್ಯಕ್ತಿತ್ವವನ್ನು ತಿಳಿಸುವಂತಹ ಸಂದರ್ಭದಲ್ಲಿ ದಿಸ್ ರಾವಣ, ಅವನಲ್ಲಿ ಈ ಒಂದು ಸಿಂಗಲ್ ಪಾಯಿಂಟೆಡ್ ಫೋಕಸ್, ಮನಸ್ಸಿನ ಏಕಾಗ್ರತೆ ಎನ್ನುವಂತಹದ್ದು ಇತ್ತು ಅಂತ ನಾವು ತಿಳ್ಕೋಬಹುದು. ಮತ್ತು ಅವನಲ್ಲಿ ಇಂತಹ ಒಂದು ಗುಣ, ಬಿಕಾಸ್ he has got that single pointed focus. So because of this he was able to conquer the 3 worlds. 3 ಲೋಕಗಳನ್ನು ಅವನು ಜಯಿಸಿದ್ದ. ಅಂಡ್ ದಿಸ್ ರಾವಣ, ಅವನಿಗೆ ಬಹಳ ಶ್ರದ್ಧೆ ಇತ್ತು, ಭಕ್ತಿ ಇತ್ತು. ಬಟ್ ಇನ್ ಸ್ಪೈಟ್ ಆಫ್ ದಿಸ್, ಅವನಲ್ಲಿ ಇದ್ದಂತಹ ಒಂದು ಕೊರತೆ ಏನು ಅಂತಂದ್ರೆ ಅವನಲ್ಲಿ ಧರ್ಮ ಇರಲಿಲ್ಲ. ಅಂಡ್ ಅವನೊಬ್ಬ ಬಹಳ ದೊಡ್ಡ ಶಿವನ ಆರಾಧಕ, ಶಿವನ ಭಕ್ತ. ಅವನು ಪರಮಶಿವ ಅಂತಂದ್ರೆ ಅವನನ್ನ ಬಹಳ ಭಕ್ತಿ ಮಾಡ್ತಾ ಇದ್ದ. ಲಾರ್ಡ್ ಶಿವನಿಗಾಗಿ ಅವನ ತಲೆಯನ್ನು ಕೂಡ ಅವನು ಅರ್ಪಿಸೋದಕ್ಕೆ ಸಿದ್ಧನಾಗಿದ್ದ ಒಂದು ಹಂತದಲ್ಲಿ. ಅದನ್ನೆಲ್ಲ ನಾವು ಪುರಾಣದಲ್ಲಿ ಕೇಳಿರ್ತೀವಿ. ಬಟ್ ಇಷ್ಟೆಲ್ಲ ಆದರೂ ಅವನು ಎಡವಿದ್ದು ಯಾಕೆ ಅಂತಂದ್ರೆ, ಸಿ, ಹಿ ವಾಸ್ ಪ್ರಿಪೇರ್ ಟು ಆಫರ್ ಹಿಸ್ ಹೆಡ್ to the Lord Shiva, but it was unfortunate he was not able to surrender his ego at the foot of the Lord. So he was totally under the mercy of tamoguna. So tamoguna pradhana antandre adu it is agnanada sanketa, and because of this tamogunada ಪ್ರಭಾವ ಹಾಗೂ ಅಜ್ಞಾನ ಮತ್ತು ಮೋಹ, ಈ ಕಾರಣದಿಂದ ಒಂದು ಸಂದರ್ಭದಲ್ಲಿ ಅವನು ಶ್ರೀರಾಮಚಂದ್ರನ ಹೆಂಡತಿ ಸೀತಾಮಾತೆಯನ್ನ ಅಪಹರಿಸ್ತಾನೆ. ಈ ಕಾರಣದಿಂದ ಅವನ ಲೈಫ್ ಕೂಡ ವ್ಯರ್ಥವಾಗಿ ಹೋಗುತ್ತೆ. ಸೊ ಇಲ್ಲಿ ಸ್ಕ್ರಿಪ್ಚರ್ ಏನು ಹೇಳುತ್ತೆ ಅಂತಂದ್ರೆ, ಇಲ್ಲಿ ನಾವು ಇವುಗಳ ಮೂಲಕ ಕಲ್ತಿರುವಂತಹದ್ದೆಲ್ಲ ಗ್ರೇಟೆಸ್ಟ್ ಅಸೆಟ್. ಸೊ ಇಂತಹದ್ದನ್ನು ನಾವು ಒಬ್ಬ ಗುರುವಿನ ಮುಖೇನ ಕಲ್ತಿರ್ತೀವಿ. ವೇದಾಂತವನ್ನ, ಮಾರ್ಗದರ್ಶನ ಈಸ್ ವೆರಿ ಇಂಪಾರ್ಟೆಂಟ್. ಆದರೆ ರಾವಣನಿಗೆ ಒಬ್ಬ ಗುರು ಇರಲಿಲ್ಲ. ಅವನು ಯಾವ ಗುರುವನ್ನು ಒಪ್ತಾ ಇರಲಿಲ್ಲ. ಇಟ್ ಈಸ್ ಬಿಕಾಸ್ ಆಫ್ ಹಿಸ್ ಅಹಂಕಾರ. ಸೊ ಇಲ್ಲಿ ಅದರಿಂದ ವೇದಾಂತ ಮತ್ತೆ ಮತ್ತೆ ಏನು ಹೇಳುತ್ತೆ ಅಂತಂದ್ರೆ, ನೀನು ಏನನ್ನೇ ಬೇಕಾದರೂ ಕಲಿಯಬಹುದು, ಕಲಿಯುವ ಹಂತದಲ್ಲಿ ಯು ನೀಡ್ ಎ ಗುರು. ಸೊ ಗುರುವಿನ ಮಾರ್ಗದರ್ಶನ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಪರಮಾತ್ಮ ಶ್ರೀಕೃಷ್ಣ ಈ ಶ್ಲೋಕದ ಮೂಲಕ ಇಂತಹ ಒಂದು ಉಪದೇಶವನ್ನು ಕೊಡ್ತಾ ಇದ್ದಾನೆ. ಅಟ್ ದ ಸೇಮ್ ಟೈಮ್ ಉಪದೇಶದ ಜೊತೆಗೆ ಒಂದು ಎಚ್ಚರಿಕೆಯನ್ನು ಕೂಡ ಪರಮಾತ್ಮ ಕೊಡ್ತಾ ಇದ್ದಾನೆ. ಹೇಗೆ ಅಂತಂದ್ರೆ, ಈಗ ಸಣ್ಣ ಮಕ್ಕಳಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾದಾಗ ಅವರಿಗೆ ಔಷಧವನ್ನು ಕೊಡಬೇಕಾಗುತ್ತೆ. ಆದರೆ ದೊಡ್ಡವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆದಾಗ ಅವರೇ ಹೋಗಿ ಔಷಧವನ್ನು ಸ್ವೀಕರಿಸ್ತಾರೆ. ಯಾಕೆಂತಂದ್ರೆ ಆರೋಗ್ಯ ಸರಿ ಹೋಗಬೇಕು ಅಂತ. ಸೊ ಔಷಧಿ ತಗೊಂಡ್ರೆ ನನಗೆ ಆರೋಗ್ಯ ಸರಿ ಹೋಗುತ್ತೆ ಎನ್ನುವಂತಹದ್ದು ದೊಡ್ಡವರಿಗೆ ತಿಳಿದಿರೋದ್ರಿಂದ, ಸೊ ದೊಡ್ಡವರು ಈ ಒಂದು ಔಷಧವನ್ನು ಸ್ವೀಕರಿಸ್ತಾರೆ. ಆದರೆ ಸಣ್ಣ ಮಕ್ಕಳಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾದಾಗ ಅವರು ಔಷಧವನ್ನು ಕೊಡ್ತೀವಿ ಅಂತಂದಾಗ ದೇ ರೆಫ್ಯೂಸ್ ಟು ಟೇಕ್ ದಿಸ್ ಮೆಡಿಸಿನ್. ಆಗ ಅವ್ರಿಗೇನು ಮಾಡ್ತೀವಿ, ಔಷಧವನ್ನು ಕೊಡುವಂತಹ ಸಂದರ್ಭದಲ್ಲಿ ಅವರುಗಳಿಗೆ ಇಷ್ಟ ಆಗುವಂತಹ ಸವಿ ಮಾತುಗಳನ್ನು ಆಡ್ತೀವಿ. ನೀನು ಚಿನ್ನ, ಮುದ್ದು, ರನ್ನ, ಈ ರೀತಿ ಹೇಳಿ ಮಕ್ಕಳಿಗೆ ಔಷಧವನ್ನು ನಾವು ಕುಡಿಸ್ತೀವಿ. ಔಷಧವನ್ನು ತಗೊಂಡು ಮಕ್ಕಳು ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುತ್ತೆ. ಸೊ ಹೇಗೆ ಮಕ್ಕಳಿಗೆ ಬೇಡ ಅಂತಂದಾಗ ಸವಿ ಮಾತುಗಳನ್ನು ಆಡುವ ಮೂಲಕ ಕಹಿಯಾದ ಔಷಧವನ್ನು ಕುಡಿಸಿ ಅವರಿಗೆ
ಮುಂದೆ ಒಳ್ಳೆಯ ಆರೋಗ್ಯ ಸಿಗೋ ಹಾಗೆ ಮಾಡ್ತೀವಿ. ಆ ರೀತಿಯಲ್ಲಿ ಇಲ್ಲಿ ವೇದಗಳಲ್ಲಿ ಫಲಶ್ರುತಿ ಎನ್ನುವಂತಹದ್ದು ಕೂಡ ಇದೆ. ಆ ರೀತಿಯಲ್ಲಿ ಫಲಶ್ರುತಿರಿಯಂ ನೃಣಾಂ ನ ಶ್ರೇಯ. ಸೊ ಇಲ್ಲಿ ಆಕ್ಚುಲ್ ಆಗಿ ಈ ಫಲಶ್ರುತಿ ಎನ್ನುವಂತಹದ್ದು ವೇದಗಳಲ್ಲಿ ಒಂದು ಕಡೆ ಅವುಗಳನ್ನು ಹೇಳಿದ್ರು ಕೂಡ ಫಲಶ್ರುತಿ ಇಸ್ ನಾಟ್ ಗುಡ್. ಯಾಕೆ ಅಂತಂದ್ರೆ ಪ್ರತಿ ಬಾರಿ ಆ ಫಲಶ್ರುತಿಗೆ ಅಂಟ್ಕೊಳ್ಳೋ ಹಾಗಾಗತ್ತೆ. ಆದರೆ ಫಲಶ್ರುತಿ ಇದೆ, ಇಂತಹದ್ದು ಮಾಡಿದ್ರೆ ಇಂತಹ ಸಿಗತ್ತೆ ಅನ್ನೋದು ಒಂದು ಇರೋದ್ರಿಂದ ವಿ ಗೋ ಟುವರ್ಡ್ಸ್ ದಿ ಸ್ಕ್ರಿಪ್ಚರ್ಸ್. ಇಟ್ ಈಸ್ ಆಲ್ಸೋ ದೇ. ಬಟ್ ಫಲಶ್ರುತಿಗೆ ಅಂಟುಕೊಂಡ್ರೆ ಪ್ರತಿ ಬಾರಿ ನಮ್ಮ ಫೋಕಸ್ ಎಲ್ಲಿರುತ್ತೆ ಅಂತಂದ್ರೆ ಫಲಶ್ರುತಿಯ ಮೇಲಿರುತ್ತೆ, ಆಚರಣೆಗಳ ಮೇಲೆ ಇರೋದಿಲ್ಲ. ಹಾಗೆ ಏನು ಮಾಡಬೇಕು ಅಂತಂದ್ರೆ ವೇದಗಳಲ್ಲಿ ಅಭಿರುಚಿ ಉಂಟಾಗೋ ಹಾಗೆ ಮಾಡಬೇಕು. ಸೊ ಫಸ್ಟ್ ಥಿಂಗ್ ಈಸ್ ಐ ಶುಡ್ ಗೋ ಅಂಡ್ ಅಪ್ರೋಚ್ ದಿ ವೇದಾಂತ. ನಾನು ವೇದಾಂತದ ಬಳಿ ಬರಬೇಕು, ನನಗೆ ಶಾಸ್ತ್ರದ ಪರಿಚಯ ಆಗಬೇಕು. ಸೊ ಆಗ ನನಗೆ ಏನು ಹೇಳ್ತಾರೆ ಅಂತಂದರೆ ದೇರ್ ಇಸ್ ಅ ಫಲಶ್ರುತಿ. ನೋಡಪ್ಪ, ಇಂತಹದ್ದು ಮಾಡಿದ್ರೆ ನಿನಗೆ ಯು ಆರ್ ಗೋಯಿಂಗ್ ಟು ಗೆಟ್ ದಿಸ್ ಈಸ್ ದಿ ಬೆನಿಫಿಟ್. ಸೊ ಬೆನಿಫಿಟ್ ಅಭಿರುಚಿಯ ಕಾರಣದಿಂದ ನಾನು ಏನು ಮಾಡ್ತೀನಿ ಅಂತಂದರೆ ಐ ವಿಲ್ ಗೋ ನಿಯರ್ ದಿ ಸ್ಕ್ರಿಪ್ಚರ್ಸ್. ಸೊ ಹೀಗೆ ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಟು ಗಣಿತವನ್ನು ಹೇಗೆ ಕಲಿಸ್ತೀವಿ ಆ ರೀತಿಯಲ್ಲಿ ವೇದಗಳಲ್ಲಿ ಕೆಲವು ಭಾಗಗಳನ್ನು ನಾವು ತಿಳ್ಕೋಬೇಕು ಅಂತಂದಾಗ ಅಲ್ಲಿ ಫಲಶ್ರುತಿ ಇದೆ. ಸೊ ಯಾವಾಗ ಇವುಗಳಲ್ಲಿ ಫಲಶ್ರುತಿ ಇದೆ ಅನ್ನುವಂತಹದ್ದು ಗೊತ್ತಾಗುತ್ತೆ, ಇಟ್ಸ್ ಎ ಬೆನಿಫಿಟ್. ಸೊ ನಮ್ಮ ಗಮನ ಎಲ್ಲ ಬೆನಿಫಿಟ್ ಮೇಲೆ ಇರುತ್ತೆ. ಸೊ ಬಿಕಾಸ್ ವಿ ಪೇ ಲಾಟ್ ಆಫ್ ಅಟೆನ್ಷನ್ ಆನ್ ದಿ ಫಲಶ್ರುತಿ, ನಾವು ವಿ ಗೋಂಡ್ ಅಪ್ರೋಚ್ ದಿ ವೇದಾಂತ. ಅವುಗಳನ್ನು ಕಲ್ತ್ಕೋಬೇಕು, ಅವುಗಳನ್ನು ತಿಳ್ಕೋಬೇಕು ಅನ್ನುವಂತಹ ಆಸಕ್ತಿ ನಮ್ಮಲ್ಲಿ ಉಂಟಾಗುತ್ತೆ. ಸೊ ವೇದಗಳಲ್ಲಿ ಒಂದು ಭಾಗ ಏನು ಅಂತಂದ್ರೆ ಕರ್ಮಕಾಂಡ ಅನ್ನುವಂತಹದ್ದು ಒಂದು ಭಾಗ, ಅದರಲ್ಲೇ ವೈದಿಕ ಕರ್ಮ ಅನ್ನುವಂತಹದ್ದು ಒಂದಿದೆ. ಸೊ ಏನು ಹೇಳ್ತಾರೆ ಅಂತಂದ್ರೆ ಮುಖ್ಯವಾಗಿ ನಾನು ವೇದಾಂತದ ಬಳಿ ಬರಬೇಕು. ದಟ್ ಈಸ್ ದಿ ಇಂಪಾರ್ಟೆಂಟ್ ಅಂಡ್ ದಟ್ ಈಸ್ ದಿ ಎಕ್ಸ್ಪೆಕ್ಟೇಷನ್ ಆಫ್ ದಿ ವೇದಾಂತ. ಏನು ಮಾಡ್ತಾರೆ, ನನಗೆ ಈ ಒಂದು ಫಲಶ್ರುತಿಯನ್ನು ತಿಳಿಸ್ಕೊಡ್ತಾರೆ ಅಂಡ್ ಹೇಳ್ತಾರೆ ದಿಸ್ ವೈದಿಕ ಕರ್ಮ, ಇದನ್ನ ನೀನು ತಿಳ್ಕೊಳ್ಳೋದ್ರಿಂದ ದಿಸ್ ಈಸ್ ಶ್ರೇಯಸ್ಕರ. ಬಟ್ ಹೌ ಇಟ್ ಈಸ್ ಶ್ರೇಯಸ್ಕರ? ವೈದಿಕ ಕರ್ಮದಿಂದ ಸ್ವಲ್ಪ ಹೆಚ್ಚು ಸಂಪಾದನೆ ಆಗತ್ತೆ ಅನ್ನೋದು ಹೇಳ್ತಾರೆ. ಅಂತಂದ್ರೆ ಆದಾಯ, ನಾವು ಗಳಿಸುವಂತಹ ಹಣ. ಸೊ ಹಣ ಅಂತಂದಾಗ ಅಥವಾ ಆದಾಯ ಅಂತಂದಾಗ ಇಟ್ ಈಸ್ ಶ್ರೇಯಸ್ಕರ. ಆಗ ನಮಗೆ ಸ್ವಲ್ಪ ಆಸಕ್ತಿ ಉಂಟಾಗುತ್ತೆ. ಹಾಗೇನಾಗುತ್ತೆ, ಮನುಷ್ಯನ ಮನಸ್ಸು ಹೇಗೆ ಅಂತಂದ್ರೆ ವೈದಿಕ ಕರ್ಮದ ಕಡೆಗೆ ಗಮನ ಹರಿಸ್ತಾನೆ. ಸೊ ಪ್ರಾರಂಭದಲ್ಲಿ ಅವನು ವೈದಿಕ ಕರ್ಮದ ಕಡೆಗೆ ಬರಲಿ, ಶ್ರೇಯಸ್ಕರ ಅಂತ ಹೇಳಿ ಲೆಟ್ ಹಿಮ್ ಕಮ್ ಟು ದಿಸ್ ವೈದಿಕ ಕರ್ಮ ಫಸ್ಟ್, ಆಮೇಲೆ ಸ್ಲೋಲಿ ಹಿ ವಿಲ್ ಕಮ್ ಟು ದಿ ವೇದಾಂತ ಆಲ್ಸೋ. ಸೊ ದಿಸ್ ಈಸ್ ದಿ ಸಟಲ್ ಮೆಸೇಜ್ ಆಫ್ ಪರಮಾತ್ಮ. ಇಲ್ಲಿ ಪರಮಾತ್ಮ ಇಲ್ಲಿ ಭಗವಂತ ಹೇಳ್ತಾ ಇರುವಂತಹದ್ದು ಈ ವಿಚಾರವನ್ನು. ವೈದಿಕ ಕರ್ಮದ ಮೂಲಕ ಆದಾಯವನ್ನು ಹೆಚ್ಚು ಮಾಡ್ಕೋಬಹುದು, ಅಥವಾ ಇಟ್ ಈಸ್ ಕಾಲ್ಡ್ ದಿ ಶ್ರೇಯಸ್ಕರ. ಸೊ ದಿಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೊ ವೈದಿಕ ಕರ್ಮ ಅಂತಂದಾಗ ಅಲ್ಲಿ ಆದಾಯ ಹೆಚ್ಚಾಗುತ್ತೆ, ಇಟ್ ಈಸ್ ಶ್ರೇಯಸ್ಕರ ಅಂತಂದಾಗ ಇಟ್ ಈಸ್ ನಾಟ್ ದಟ್ ಈಸಿ. ಒಂದು ಸೆಕೆಂಡ್ ವಿ ಹ್ಯಾವ್ ಟು ಲರ್ನ್. ಅಲ್ಲಿ ಬೇಕಾದಷ್ಟು ರಿಚುವಲ್ಸ್ಗಳಿರುತ್ತವೆ. ವೈದಿಕ ಕರ್ಮ ಅಂತ ಹೇಳಿದಾಗ ಅಲ್ಲಿ ಕಲಿಯುವಂತಹದ್ದು, ತಿಳ್ಕೊಳ್ಳುವಂತಹದ್ದು ಸಾಕಷ್ಟು ಇರುತ್ತೆ. ಅಲ್ಲಿ ಆಚರಣೆಗಳು ಕೂಡ ತುಂಬ ಇರುತ್ತವೆ. ಅವೆಲ್ಲವನ್ನ ನಾವು ತಿಳ್ಕೋಬೇಕಾಗತ್ತೆ. ಚಾಂಟಿಂಗ್ ಆಫ್ ದಿ ವೇದ ಮಂತ್ರಾಸ್, ಹೌ ಟು ಪರ್ಫಾರ್ಮ್ ಒಂದು ಹೋಮ, ಯಜ್ಞ, ಒಂದು ಪೂಜೆಯ ಆಚರಣೆ ಹೇಗೆ, ಸೊ ಆ ಸಂದರ್ಭದಲ್ಲಿ ಬೇಕಾಗುವಂತಹ ಮಂತ್ರಗಳು, ಸೊ ಇವೆಲ್ಲವನ್ನು ನಾವು ಕಲ್ತ್ಕೋಬೇಕಾಗುತ್ತೆ. ಸೊ ಇಲ್ಲಿ ಈ ಒಂದು
ವೈದಿಕ ಕರ್ಮ ಈಸ್ ಶ್ರೇಯಸ್ಕರ ಅಂತ ಹೇಳಿದಾಗ, ಅವುಗಳನ್ನು ಕಲ್ತ್ಕೋಬೇಕು ಅಂತಂದಾಗ ಅಲ್ಲಿ ಇರುವಂತಹ ಮಂತ್ರಗಳ ಚಾಂಟಿಂಗು ಮತ್ತು ಆಚರಣೆ ಎನ್ನುವಂತಹದ್ದು ಇಟ್ ಈಸ್ ನಾಟ್ ದಟ್ ಈಸಿ. ಸೊ ಟು ಲರ್ನ್ ದಟ್ single pointed focus is very very essential. Concentration of the mind is very essential. But once the mind is ready, it can go out and achieve anything in this world. ಮನಸ್ಸು ಪಕ್ವವಾಗಿದೆ, ಸ್ಥಿರವಾಗಿದೆ, ಸಿಂಗಲ್ ಫೋಕಸ್ ಇಸ್ ಪಾಸಿಬಲ್ ಅಂತ ಅಂದಾಗ ಆ ಮನಸ್ಸು ಹೊರ ಪ್ರಪಂಚದಲ್ಲಿ ಏನನ್ನ ಬೇಕಾದರೂ ಸಂಪಾದನೆ ಮಾಡುವಂತಹ ಶಕ್ತಿಯನ್ನು ಅದು ಗಳಿಸಿರುತ್ತೆ. ಸೊ ಮನಸ್ಸು ಈ ರೀತಿ ಸ್ಥಿರವಾಗಿದೆ, ಇಟ್ ಈಸ್ ರೆಡಿ, ಮನಸ್ಸಿಗೆ ಈ ಒಂದು ಶಕ್ತಿ ಇದೆ ಅಂತಂದಾಗ ದಿಸ್ ಫೋಕಸ್ ಕ್ಯಾನ್ ಬಿ ಅಪ್ಲೈಡ್ ಇನ್ ಎನಿ ಫೀಲ್ಡ್ ಆಫ್ ದಿ ಆಕ್ಟಿವಿಟೀಸ್. ಸೊ ದಿಸ್ ಪಾಯಿಂಟ್ ಈಸ್ ಟು ಬಿ ಕ್ಲಿಯರ್ಲಿ ಅಂಡರ್ಸ್ಟುಡ್. ಯಾಕೆ ಮನಸ್ಸಿನ ಏಕಾಗ್ರತೆ ಬಹಳ ಮುಖ್ಯವಾಗಿ ನಮಗೆ ಬೇಕು ಅನ್ನುವಂತಹದ್ದು ಗೊತ್ತಾಗುತ್ತೆ. ಸೊ ಇಲ್ಲಿ ಥ್ರೂ ಆಲ್ ದಿಸ್ ಒಂದು ಈ ವೈದಿಕ ಧರ್ಮವನ್ನು ಕಲಿಯುವಂತಹದ್ದು, ಆ ನಂತರದಲ್ಲಿ ಅವುಗಳನ್ನು ಉಪಯೋಗಿಸಿಕೊಂಡು ಆದಾಯವನ್ನು ಹೆಚ್ಚು ಮಾಡಿಕೊಳ್ಳುವಂತಹದ್ದು, ಇವೆಲ್ಲ ಏನಾಗುತ್ತೆ ಅಂತಂದರೆ through this all our desires can be fulfilled. ಸೊ ಮನುಷ್ಯ ಅಂತಂದಾಗ ನಮಗೆ ನಮ್ಮದೇ ಆದಂತಹ ಕೆಲವು ಆಸೆ ಬಯಕೆಗಳೆಲ್ಲ ಇರುತ್ತೆ. ಪ್ರಾರಂಭದಿಂದ ನನ್ನನ್ನು ನಾನು ವೈರಾಗಿ ಅಂತ ಕರ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನನಗೂ ಕೂಡ ಪ್ರಪಂಚದಲ್ಲಿ ಅವುಗಳನ್ನು ಪಡ್ಕೋಬೇಕು ಅನ್ನುವಂತಹ ಆಸೆ ಇರುತ್ತೆ, ಸಹಜ. ಅವೆಲ್ಲವುಗಳಿಗೆ ಬೇಕಾಗುವಂತಹ ಒಂದು ಹಣ ಅಂತಂದರೆ ಸಂಪಾದನೆ ಈಸ್ ಪಾಸಿಬಲ್ ಥ್ರೂ ದಿಸ್ ವೈದಿಕ ಕರ್ಮ. ಸೊ ವೈದಿಕ ಕರ್ಮವನ್ನು ಕಲಿಬೇಕು ಅಂತಂದಾಗ ಕಾನ್ಸಂಟ್ರೇಷನ್ ಆಫ್ ದ ಮೈಂಡ್ ಈಸ್ ಇಂಪಾರ್ಟೆಂಟ್. ಸೊ ಬಿಕಾಸ್ ಆಫ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ಮೈಂಡ್, ವೈದಿಕ ಈ ಒಂದು ಕರ್ಮವನ್ನು ಕಲ್ತಿದ್ದಾಯಿತು, ಅದರ ಪ್ರಯೋಗ ಕೂಡ ಆಯಿತು, ಅಲ್ಲಿ ನನಗೆ ಶ್ರೇಯಸ್ಸು ಸಿಕ್ಕಿದೆ ಅನ್ನುವಂತಹದ್ದು ಗೊತ್ತಾಗುತ್ತೆ. ಆ ನಂತರದಲ್ಲಿ ದ ಸೇಮ್ ಮೈಂಡ್ ಅದನ್ನು ನಾವು ನಮ್ಮ ಹೊರ ಪ್ರಪಂಚದಲ್ಲಿ ಬೇರೆ ಬೇರೆ ಆಕ್ಟಿವಿಟೀಸ್ಗಳಲ್ಲಿ ಕೂಡ ನಾವು ವಿ ಕ್ಯಾನ್ ಇನ್ವೆಸ್ಟ್. ಸೊ ಅದನ್ನು ಇಲ್ಲಿ ಮತ್ತೆ ಪರಮಾತ್ಮ ಹೇಳ್ತಾನೆ, ಉತ್ಪತ್ತೈವ ಹಿ ಕಾಮೇಶು ಪ್ರಾಣೇಶು ಸ್ವಜನೇಶು ಚ ಆಸಕ್ತ ಮನಸೋ ಮರ್ತ್ಯ ಆತ್ಮನಃ ಅನರ್ಥ ಹೇತುಷು ನ ತಾನ ವಿದುಷಃ ಸ್ವಾರ್ಥಂ ಭ್ರಾಮ್ಯತೋ ಋಜಿನಾಧ್ವನಿ ಕಥಂ ಯುಂಜಾತ್ ಪುನಸ್ತೇಷು ತಾಂ ಸ್ತಮೋ ವಿಶತೋ ಬುಧಃ. ಸಾಮಾನ್ಯವಾಗಿ ಮನುಷ್ಯನ ಸ್ವಭಾವ ಅಥವಾ ಅವನ ಗುಣ ಅನ್ನುವಂತಹದ್ದು ಹೇಗಿರುತ್ತೆ ಅಂತಂದರೆ, ಮಾಡುವ ಕರ್ಮಗಳಲ್ಲಿ ಪ್ರಾಣೇಶು. ಸೊ ಇಲ್ಲಿ ಪ್ರಾಣೇಶು ಅಂತಂದರೆ ಈ ಸಂದರ್ಭದಲ್ಲಿ ಏನರ್ಥ ಅಂತಂದರೆ, ಹಿಂದಿನ ಒಂದು ಕಾಲದಲ್ಲಿ ಸಾಮಾನ್ಯವಾಗಿ ಮನೆಗಳಲ್ಲಿ ಜೀವನೋಪಾಯಕ್ಕಾಗಿ ಅನೇಕ ರೀತಿಯ ಉಪಕಸಬು ಅಂತ ಹೇಳಿ ಕೆಲವು ಪ್ರಾಣಿಗಳನ್ನು ಸಾಕುವಂತಹ ಒಂದು ಪರಿಸ್ಥಿತಿ ಇತ್ತು. ಸೊ ಇಲ್ಲಿ ಪ್ರಾಣಿಗಳು ಮನೆಯಲ್ಲಿದೆ ಅಂತಂದರೆ ಅದನ್ನು ಕ್ಯಾಟಲ್ ವೆಲ್ತ್ ಅಂತಾನೆ ಅದನ್ನು ಕರೀತಾ ಇದ್ದರು. ಸೊ ಜೀವನೋಪಾಯಕ್ಕಾಗಿ ಕೆಲವು ಸಾಕು ಪ್ರಾಣಿಗಳನ್ನು ಆರೈಕೆ ಮಾಡ್ತಾ ಅವುಗಳನ್ನು ಪೋಷಿಸಿ ಬೆಳೆಸಿ ಅವುಗಳ ಮೂಲಕ ಸಂಪಾದನೆ ಈಸ್ ಎ ಉಪಮಾರ್ಗ, ಈಸ್ ಎ ಉಪಕಸುಬು. ಸೊ ಮನುಷ್ಯ ಈ ರೀತಿಯಲ್ಲಿ ಹಣದ ಸಂಪಾದನೆ ಮಾಡ್ತಾ ಇದ್ದ. ಅದೇ ರೀತಿ ಸಂಪಾದನೆಗಾಗಿ ಉಪಮಾರ್ಗ ಅನ್ನುವಂತೆ ತನ್ನ ಹತ್ತಿರದ ನೆಂಟರಿಷ್ಟರು
ಬಂಧು ಬಾಂಧವರಲ್ಲಿ ಮನುಷ್ಯನ ಮನಸ್ಸು ಆಸಕ್ತವಾಗಿರುತ್ತೆ. ಸೊ ವೇದಾಂತ ಮನುಷ್ಯನ ಈ ಸ್ವಭಾವವನ್ನು ಅಟ್ಯಾಚ್ಮೆಂಟ್ ಅಂತ ಕರೆಯುತ್ತೆ. ಇಲ್ಲಿ ಸಾಮಾನ್ಯವಾಗಿ ಮನುಷ್ಯನ ಮನಸ್ಸು ಒಂದು ಉಪಮಾರ್ಗ, ಒಂದು ಉಪಕಸುಬು ಅಂತ ಹೇಳಿ ಪ್ರಾಣಿಗಳನ್ನು ಬೆಳೆಸಿ ಪೋಷಿಸಿ ಅವುಗಳನ್ನು ಮಾರಿ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದ. ಅದೇ ರೀತಿ ಅವನ ಮನಸ್ಸು ಬೇರೆ ಬೇರೆ ಕಾರಣಗಳಿಂದ ಆ ನೆಂಟರಿಷ್ಟರಲ್ಲಿ, ಹತ್ತಿರದ ಬಂಧು ಬಾಂಧವರಲ್ಲಿ, ಅವರಲ್ಲೂ ಕೂಡ ಅವನು ಆಸಕ್ತನಾಗಿರ್ತಾ ಇದ್ದ. ಥ್ರೂ ದಟ್ ಹಿ ವಾಸ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್. ಈ ಅಟ್ಯಾಚ್ಮೆಂಟ್ ಅನ್ನುವಂತಹದ್ದು ಇಟ್ ಈಸ್ ನಾಟ್ ಗುಡ್ ಅಂತ ನಮ್ಮ ವೇದಾಂತ ಇಲ್ಲಿ ಹೇಳ್ತಾ ಇದೆ. ಯಾಕೆಂತಂದ್ರೆ ವೇದಾಂತ ಏನು ಹೇಳುತ್ತೆ ಅಂತಂದ್ರೆ, ಸತ್ಯವನ್ನು ತಿಳಿಸ್ಕೊಡುವಂತಹ ಸಂದರ್ಭ ಇದು. ಪ್ರಾರಂಭದಲ್ಲಿ ಮನುಷ್ಯ ವೇದಾಂತದ ಬಳಿ ಬರಲಿ ಅಂತ ಹೇಳಿ ಅವನಿಗೆ ವೈದಿಕ ಧರ್ಮವನ್ನ ಪರಿಚಯಿಸಿ ಅದು ಶ್ರೇಯಸ್ಕರ ಅಂತ ತಿಳಿಸಿದ್ರು ಕೂಡ ನಂತರ ಮನುಷ್ಯ ಅದಕ್ಕೆ ಅಂಟ್ಕೋಬಾರದು. ಬಿಕಾಸ್ ಅಟ್ಯಾಚ್ಮೆಂಟ್ ಈಸ್ ನಾಟ್ ಗುಡ್. ನೌ ದಿಸ್ ಈಸ್ ದ ಟೈಮ್ ವೇದಾಂತ ಇಟ್ ಹ್ಯಾಸ್ ಟು ಟೀಚ್. ಸೊ ಅದನ್ನ ಇಲ್ಲಿ ಹೇಳುವಂತಹ ಪ್ರಯತ್ನ. ಸೊ ಎನಿ ಟೈಪ್ ಆಫ್ ಅಟ್ಯಾಚ್ಮೆಂಟ್ ಫೈನಲಿ ಇಟ್ ವಿಲ್ ಲೀಡ್ ಯು ಟು ದಿ ದುಃಖ. ಅದು ನಿನಗೆ ದುಃಖವನ್ನು ಕೊಡುತ್ತೆ. ಸೊ ನೀನು ಅಟ್ಯಾಚ್ಮೆಂಟ್ ಅಂತ ನೀ ಏನು ಅನ್ಕೊಂಡಿದ್ಯಾ, ಅವುಗಳಿಂದ ನನಗೆ ಸುಖ ಸಿಗತ್ತೆ, ಅವುಗಳು ಯಾವುದೋ ಒಂದು ರೀತಿಯಲ್ಲಿ ನನಗೆ ಬೆನಿಫಿಟ್ಟು, ಅವು ನನಗೆ ಶ್ರೇಯಸ್ಕರ ಅಂತ ನೀ ಅನ್ಕೊಂಡಿದ್ಯಾ, ಬಟ್ ಫೈನಲಿ ಅವುಗಳೆಲ್ಲ ನಿನಗೆ ದುಃಖವನ್ನು ಕೊಡುತ್ತೆ. ಯು ವಿಲ್ ಹ್ಯಾವ್ ಟು ಸಫರ್. ಯಾಕೆಂತಂದ್ರೆ ಪ್ರಾರಂಭದಲ್ಲಿ ಅದು ಗೊತ್ತಾಗೋದಿಲ್ಲ. ಪ್ರಾರಂಭದಲ್ಲಿ ಅಟ್ಯಾಚ್ಮೆಂಟ್ ಅನ್ನುವಂತಹದ್ದು ಇಟ್ ಈಸ್ ಎ ಸುಖ. ನಾಟ್ ಓನ್ಲಿ ಸುಖ, ಹತ್ತಿರದ ಬಂಧು ಬಾಂಧವರು, ನೆಂಟರು, ಇಷ್ಟರು ಅಂತ ಹೇಳಿ ಎಲ್ಲರನ್ನ ನನ್ನ ಸುತ್ತಮುತ್ತ ಇಟ್ಕೊಂಡಿದ್ದೀನಿ ಅಂತಂದ್ರೆ ಯು ಫೀಲ್ ದಟ್ ಯು ಆರ್ ಪ್ರೊಟೆಕ್ಟೆಡ್. ಸೊ ಒಂದು ರೀತಿಯ ಪ್ರೊಟೆಕ್ಷನ್ ಅನ್ನೋದು ಕೂಡ ನಿನಗೆ ಅನ್ಸತ್ತೆ. ಪರಸ್ಪರ ರಕ್ಷಣೆ. ನಾನು ನಿನ್ನನ್ನು ನೋಡ್ಕೋತೀನಪ್ಪ, ನಿನಗೆ ಕಷ್ಟ ಸುಖದ ಸಮಯದಲ್ಲಿ. ಅದೇ ರೀತಿ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ನನಗೂ ಕೂಡ ನಿನ್ನ ರಕ್ಷಣೆ ಬೇಕು. ಸೊ ಇಂಟರ್ ಡಿಪೆಂಡೆನ್ಸಿ. ಸೊ ಈ ಇಂಟರ್ ಡಿಪೆಂಡೆನ್ಸಿ ಅನ್ನುವಂತಹದ್ದು ಕೂಡ ಆನಂದವನ್ನು ಕೊಡುತ್ತೆ, ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತೆ. ಸೊ ಅಟ್ಯಾಚ್ಮೆಂಟ್ ಅಂಡ್ ದಿಸ್ ಇಂಟರ್ ಡಿಪೆಂಡೆನ್ಸಿ ಇವೆಲ್ಲ ಆ ಕ್ಷಣದಲ್ಲಿ, ಪ್ರಾರಂಭದಲ್ಲಿ ಅದನ್ನ ಸುಖ, ಆನಂದ ಆ ರೀತಿ ತಿಳ್ಕೊಂಡ್ರು ಕೂಡ ಅವೆಲ್ಲ ಮುಂದೆ ನಿಧಾನವಾಗಿ ಕ್ರಮೇಣ ದುಃಖವಾಗಿ ಬದಲಾಗುತ್ತೆ. ಸೊ ಅದನ್ನ ಇಲ್ಲಿ ತಿಳಿಸ್ತಾ ಇದೆ. ಯಾಕೆಂತಂದ್ರೆ ಪ್ರಾರಂಭದಲ್ಲಿ ಇದು ಯಾವುದೂ ಗೊತ್ತಾಗೋದಿಲ್ಲ. ವಿ ಫೀಲ್ ದಟ್ ವಿ ಆರ್ ಇನ್ ಎ ವೆರಿ ಕಂಫರ್ಟ್ ಝೋನ್. ಈ ಭಾವನೆ ಉಂಟಾಗುತ್ತೆ ಪ್ರಾರಂಭದಲ್ಲಿ. ಬಟ್ ದಿ ಎಂಡ್ ರಿಸಲ್ಟ್ ಇಟ್ ಈಸ್ ದುಃಖ. ಕ್ರಮೇಣ ಅದು ಮನುಷ್ಯನನ್ನ ಪತನವನ್ನಾಗಿ ಮಾಡುತ್ತೆ, ಅವನ ನಿರೀಕ್ಷೆಗಳನ್ನು ಪತನಗೊಳಿಸುತ್ತೆ ಅಂತ ಅರ್ಥ. ಸೊ ಆಲ್ ದಿಸ್ ವಿಲ್ ಲೀಡ್ ದಿ ಪರ್ಸನ್ ಇನ್ ಮಿಸರಿ. ಯಾಕೆ ವೇದಾಂತ ಇದನ್ನು ಹೇಳತ್ತೆ ಅಂತಂದ್ರೆ, ಮನುಷ್ಯ ಒಂದು ಸತ್ಯವನ್ನು ತಿಳ್ಕೋಬೇಕಾಗುತ್ತೆ. ಅದನ್ನ ಇಲ್ಲಿ ಅದು ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದೆ. ಅದೇನು ಹೇಳುತ್ತೆ ಅಂತಂದ್ರೆ, ಸಿ ಎವ್ರಿಥಿಂಗ್ ಈಸ್ ಟೆಂಪರರಿ. ಅದು ಏನಾದ್ರು ಆಗಿರಲಿ, ಅದು ಸುಖ ಆಗಿರಲಿ ಅಥವಾ ದುಃಖ ಆಗಿರಲಿ, ಈ ಕ್ಷಣದಲ್ಲಿ ಅದು ದುಃಖ ಅಂತಂದ್ರೆ ಇಟ್ ಈಸ್ ಆಲ್ಸೋ ಟೆಂಪರರಿ. ಈ ದುಃಖ ಸದಾಕಾಲ ಇರುತ್ತೆ ಅಂತಲ್ಲ, ಇಟ್ ವಿಲ್ ಡಿಸಪಿಯರ್ ಆಫ್ಟರ್ ಸಡನ್ ಟೈಮ್. ಅದೇ ರೀತಿ ನಾನು ಸುಖವಾಗಿದ್ದೀನಿ ಅಂತ ನೀವು ಅನ್ಕೊಂಡಿದ್ದೀರಾ, ದಟ್ ಈಸ್ ಆಲ್ಸೋ ಟೆಂಪರರಿ. ಯಾವುದೇ ಒಂದು ಕ್ಷಣದಲ್ಲಿ ಅದು ಮಾಯವಾಗಬಹುದು. ಸೊ ಎವ್ರಿಥಿಂಗ್ ಈಸ್ ಟೆಂಪರರಿ. ಈವನ್ ರಿಲೇಶನ್ಶಿಪ್ ವಿತ್ ಲೈಫ್ ಪಾರ್ಟ್ನರ್ ಈಸ್ ಆಲ್ಸೋ ನಾಟ್ ಪರ್ಮನೆಂಟ್. ಯಾಕೆಂತಂದ್ರೆ ಸಂಸಾರದಲ್ಲಿ ಮುಳುಗಿರುವಂತಹ ಮನುಷ್ಯನನ್ನ ಎಚ್ಚರಿಸುವಂತಹದ್ದು ವೇದಾಂತದ ಒಂದು ಭಾಗ.
ಸೊ ಸಂಸಾರದಲ್ಲಿ ಇರುವಂತಹ ಸಂಬಂಧ ಅಂತ ಹೇಳಿದಾಗ ಎನಿ ಟೈಮ್ ಇಟ್ ವಿಲ್ ಬ್ರೇಕ್. ಸೊ ಇಲ್ಲಿ ವೇದಾಂತ ಏನು ಹೇಳುತ್ತೆ ಅಂತಂದರೆ, ಯು ಕೆನಾಟ್ ಹೋಲ್ಡ್ ಆನ್ ಟು ಯುವರ್ ಈವನ್ ವೈಫ್ ಅಂಡ್ ಚಿಲ್ಡ್ರನ್, ಬ್ರದರ್ಸ್, ಸಿಸ್ಟರ್ಸ್, ಸ್ನೇಹಿತರು, ಬಂಧುಗಳು, ಯಾರು ಯಾವಾಗ ಬೇಕಾದ್ರೂ ನಿನ್ನನ್ನು ಬಿಟ್ಟು ಹೋಗಬಹುದು. ಸೊ ಯು ಕೆನಾಟ್ ಹೋಲ್ಡ್ ಆನ್ ಟು ಯುವರ್ ಪ್ರಾಪರ್ಟೀಸ್ ಫಾರ್ ಎವರ್. ಅದಕ್ಕೆ ಇಲ್ಲಿ ಏನು ಹೇಳುತ್ತೆ ಅಂತಂದ್ರೆ, ಎನಿಥಿಂಗ್ ಇನ್ ದಿಸ್ ಕ್ರಿಯೇಷನ್ ವಿಲ್ ನಾಟ್ ಬಿ ವಿತ್ ಯು ಫಾರ್ ಎವರ್. ಯಾವುದೆಲ್ಲವನ್ನ ನೀನು ನನ್ನದು ಅಂತ ಅನ್ಕೊಂಡಿದೀಯಾ, ಅದು ಯಾವುದು ನಿನ್ನ ಜೊತೆ ಬರೋದಿಲ್ಲ. ಸೊ ದ ಮೋರ್ ಯು ಆರ್ ಅಟ್ಯಾಚ್ಡ್ ಅಂತಂದ್ರೆ ದ ಮೋರ್ ಯು ಆರ್ ಗೋಯಿಂಗ್ ಟು ಸಫರ್. ಸೊ ಯಾವುದೇ ಒಂದು ಕ್ಷಣದಲ್ಲಿ ಜಗತ್ತಿನ ಅಥವಾ ಸೃಷ್ಟಿಯಲ್ಲಿರುವ ಯಾವುದೇ ಆಗಿರಲಿ ಅದನ್ನು ನೀನು ಗಳಿಸಿ ಇಟ್ಕೊಂಡಿದ್ದೀನಿ ಅಂತ ನೀ ಅನ್ಕೊಂಡಿದೀಯ, ಇದು ನನ್ನ ಸಂಪಾದನೆ, ಐ ಗಾಟ್ ಇಟ್ ಅಂತ ನೀ ಹೇಳ್ಕೊಂಡಿದ್ರು ಕೂಡ ದ ನೆಕ್ಸ್ಟ್ ಮೂಮೆಂಟ್ ಅದು ನಮ್ಮಿಂದ ಹೇಗೆ ಪಲಾಯನ ಮಾಡಬೇಕು ಅನ್ನುವಂತಹ ಒಂದು ದೊಡ್ಡ ಯೋಜನೆನೇ ಅಲ್ಲಿ ತಯಾರಾಗಿ ಹೋಗಿರುತ್ತೆ. ಅದು ನಿನಗೆ ಗೊತ್ತಾಗೋದಿಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಸತ್ಯ ಯಾವ ರೀತಿ ಇದೆ ಅಂತಂದ್ರೆ, ನಾನು ಇವುಗಳನ್ನ ಗಳಿಸಿಕೊಂಡೆ ಅಂತ ನೀ ಏನು ಹೇಳ್ತಾ ಇದೀಯಾ ಅದು ಎಷ್ಟು ಸತ್ಯವೋ ಅದೇ ರೀತಿ ನಾವು ಕಳ್ಕೊಳ್ಳುವಂತಹದ್ದು ಕೂಡ ಅಷ್ಟೇ ಸತ್ಯ. ಯಾವುದೇ ಕ್ಷಣದಲ್ಲಿ ಅದು ನಮ್ಮನ್ನ ಕೈ ಬಿಟ್ಟು ಹೋಗಬಹುದು. ದಿಸ್ ಈಸ್ ದಿ ಯೂನಿವರ್ಸಲ್ ಟ್ರೂತ್. ಸಾರ್ವಕಾಲಿಕ ಸತ್ಯ ಇದು. ಮನುಷ್ಯ ವಸ್ತು ವಿಷಯಗಳಲ್ಲಿ ಹೇಗೆ ಅಟ್ಯಾಚ್ ಆಗ್ತಾನೋ ಅದರಂತೆ ಅವುಗಳು ಅವನಿಗೆ ದುಃಖವನ್ನು ಕೊಡುವಂತಹದ್ದು ಕೂಡ ಅಷ್ಟೇ ಸಹಜ. ಜಗತ್ತಿನ ವಸ್ತುಗಳಿಗೆ ಆಸೆ ಪಡುವಂತಹದ್ದು ತಪ್ಪಲ್ಲ. ಮತ್ತು ಅದು ಈ ಜನ್ಮದಲ್ಲಿ ನಾನು ಕಲ್ತಿರುವಂತಹದ್ದು ಅಂತ ಅದು ಇಂದಿನದೂ ಅಲ್ಲ. ಜನ್ಮಗಳ ಅಂತಂದ್ರೆ ಜನ್ಮ ಜನ್ಮಾಂತರ ಅಂತ ನಾವೇನು ಹೇಳ್ತೀವಿ, ಅಂತಹ ಜನ್ಮಾಂತರದ ಸಂಸ್ಕಾರಗಳ ವಾಸನಾಗಳು ಅವುಗಳೆಲ್ಲ ಆ ವಾಸನಾಗಳು ಮನುಷ್ಯನ ಕೈನಲ್ಲಿ ಇಂತಹ ಕೆಲಸವನ್ನ ಮಾಡಿಸುತ್ತೆ. ಮನುಷ್ಯ ಭ್ರಷ್ಟನಾಗುವಂತಹದ್ದು, ಮನುಷ್ಯ ತನ್ನ ಬದುಕನ್ನ ಸಾರ್ಥಕ ಮಾಡಿಕೊಳ್ಳುವಂತಹದ್ದು, ಇಟ್ ಈಸ್ ಬಿಕಾಸ್ ಆಫ್ ದಿ ಸಂಸ್ಕಾರಾಸ್. ಸೊ ಈ ಸಂಸ್ಕಾರಗಳನ್ನ ಅವನು ಅನೇಕ ಜನ್ಮಗಳಿಂದ ಹೊತ್ತು ತಂದಿರ್ತಾನೆ. ಅದನ್ನ ಈ ಸಂಸ್ಕಾರಗಳನ್ನ ಅವನೇ ಗಳಿಸ್ಕೊಂಡಿರುವಂತಹದ್ದು. ಅದರಿಂದ ಪಾರಮಾರ್ಥ ಪಥದಿಂದ ಜಾರಿದಂತಹ ಮನುಷ್ಯ ನಂತರದಲ್ಲಿ ಅಂಧಕಾರದಲ್ಲಿ ಮುಳುಗ್ತಾನೆ. ಆದರೆ ಅವನ ಬದುಕು ಈ ರೀತಿ ಆಗಬಾರ್ದು ಅನ್ನುವಂತಹದ್ದು ದಟ್ ಈಸ್ ದಿ ಎಕ್ಸ್ಪೆಕ್ಟೇಷನ್ ಆಫ್ ದಿ ವೇದಾಂತ. ಸೊ ಈ ಸಂದರ್ಭದಲ್ಲಿ ಮನುಷ್ಯನನ್ನ ಸರಿಯಾದ ಮಾರ್ಗಕ್ಕೆ ಕರೆತರುವಂತಹದ್ದು ಇಟ್ ಈಸ್ ಪಾಸಿಬಲ್ ಓನ್ಲಿ ಫಾರ್ ದಿ ವೇದವಾಣಿ ಆರ್ ಫಾರ್ ಎ ಗುರು. ಸೊ ನಮ್ಮ ಶಾಸ್ತ್ರ ಗ್ರಂಥಗಳು ಮತ್ತು ಒಬ್ಬ ಜ್ಞಾನಿ ಅನುಭವಿ ಆರ್ಯ ಟೀಚರ್ ಅವನನ್ನ ಈ ಒಂದು ವೈದಿಕ ಕರ್ಮಕ್ಕೆ ಪರಿಚಯವನ್ನು ಮಾಡಿಕೊಡುತ್ತೆ. ಬಿಕಾಸ್ ದಿಸ್ ವೈದಿಕ ಕರ್ಮ ಅನ್ನುವಂತಹದ್ದು ದರ್ ಈಸ್ ಆಲ್ವೇಸ್ ಎ ಫಲ. ಅವನಿಗೆ ಫಲಶ್ರುತಿಯ ಮಾತನ್ನ ಕೂಡ ಅಲ್ಲಿ ಹೇಳಿ ಅವನಿಗೆ ಈ ಒಂದು ವೈದಿಕ ಕರ್ಮದ ಪರಿಚಯವನ್ನು ಮಾಡಿಕೊಟ್ಟಿರ್ತಾರೆ. ಸೊ ಈ ಮೂಲಕ ಅವನು ಗಳಿಸಬಹುದಾದಂತಹ ಅನೇಕ ಪ್ರಯೋಜನಗಳನ್ನು ಕೂಡ ಅವನಿಗೆ ತಿಳಿಸ್ಕೊಟ್ಟಿರ್ತಾರೆ. ಸೊ ಬಿಕಾಸ್ ಆಫ್ ದಿಸ್ ಹಿ ವಿಲ್ ಬಿ ಟೆಂಪ್ಟೆಡ್ ಟು ಕಮ್ ನಿಯರ್ ಟು ದಿ ಆಧ್ಯಾತ್ಮ. ಯಾಕೆಂತಂದ್ರೆ ಪ್ರಾರಂಭದಲ್ಲಿ ಅವನು ಒಂದು ಫಲ ಸಿಗತ್ತೆ ಅನ್ನುವ ಆಸೆಯಿಂದ ಅವನು ಈ ವೈದಿಕ ಕರ್ಮವನ್ನು ಕಲ್ತ್ಕೊಂಡ್ರು ಕೂಡ ಸ್ಲೋಲಿ ಅದರ ಪಕ್ಕದಲ್ಲೇ ಇರುವಂತಹ ಒಂದು ಆಧ್ಯಾತ್ಮ ಅನ್ನುವಂತಹದ್ದು ಕೂಡ ಅವನನ್ನ ಪದೇ ಪದೇ ಕೈ ಬೀಸಿ ಕರೀತಾ ಇರುತ್ತೆ. ಯಾವುದೇ ಕ್ಷಣದಲ್ಲಿ ಅವನು ಕತ್ತು ಹೊರಳಿಸಿದರೆ ಇಲ್ಲಿ ವೈದಿಕ ಕರ್ಮ ಅನ್ನುವಂತಹದ್ದು ಅವನಿಗೆ ಅನೇಕ ಫಲಗಳು ಸಿಗೋ ಹಾಗೆ ಮಾಡ್ತಾ ಇದೆ. ಅದೇ ರೀತಿ ಮತ್ತೊಂದು ದಿಕ್ಕಿನಲ್ಲಿ ಈ ಒಂದು ಆಧ್ಯಾತ್ಮ ಅನ್ನುವಂತಹದ್ದು ಅವನನ್ನ ಕೈ ಬೀಸಿ ಕರೀತಾ ಇರುತ್ತೆ.
ಯಾಕೆಂತಂದರೆ ದಿಸ್ ವೈದಿಕ ಕರ್ಮ ಆ ಮೂಲಕ ನಿನಗೆ ಸಿಗ್ತಾ ಇರುವಂತಹ ಈ ಫಲ ಅನ್ನುವಂತಹದ್ದು ಇಟ್ ಇಸ್ ಎ ಟೆಂಪರರಿ. ಬಟ್ ದಿಸ್ ಆಧ್ಯಾತ್ಮ ಜ್ಞಾನ ಈಸ್ ಎ ಶಾಶ್ವತ. ಸೊ ಎರಡು ಪಕ್ಕದಲ್ಲೇ ಇರುತ್ತೆ. ಬಟ್ ನೇರವಾಗಿ ನಿನಗೆ ಯಾವ ಒಂದು ಲೌಕಿಕ ಬೆನಿಫಿಟ್ ಇಲ್ಲ, ಈ ಆಧ್ಯಾತ್ಮವನ್ನು ನೀನು ಬೆಳೆಸ್ಕೊ ಅಂತ ಹೇಳಿದಾಗ ಆ ಮನುಷ್ಯನ ಅಭಿರುಚಿ ಆ ಕಡೆ ಹೋಗೋದಿಲ್ಲ. ಸೊ ಈ ಕಾರಣದಿಂದ ಪ್ರಾರಂಭದಲ್ಲಿ ಅವನಿಗೆ ವೈದಿಕ ಕರ್ಮದ ಪರಿಚಯವನ್ನು ಮಾಡಿಕೊಡ್ತಾರೆ. ಬಿಕಾಸ್ ದೇರ್ ಈಸ್ ಆಲ್ವೇಸ್ ಎ ಬೆನಿಫಿಟ್. ಅಲ್ಲಿ ಒಂದು ಫಲಶ್ರುತಿ ಇದೆ, ಒಂದು ಇಂತಹದ್ದನ್ನು ಕಲ್ತ್ಕೊಂಡ್ರೆ ನಿನಗೆ ಇಂತಹದ್ದು ಸಿಗತ್ತೆ ಅಂತ ಒಂದು ಬೆನಿಫಿಟ್, ಅದರ ಪರಿಚಯವನ್ನು ಮಾಡಿಟ್ಟಿರ್ತಾರೆ, ಮಾಡಿ ತೋರಿಸ್ತಾರೆ. ಸೊ ಈ ಕಾರಣದಿಂದ ಪ್ರಾರಂಭದಲ್ಲಿ ಅವನು ವೈದಿಕ ಕರ್ಮದ ಕಡೆಗೆ ಕತ್ತು ಹೊರಳಿಸಿ ಅದನ್ನು ಕಲ್ತ್ಕೋತಾ ಇರ್ತಾನೆ. ಜೊತೆನಲ್ಲಿ ಪಕ್ಕದಲ್ಲೇ ಇರುವಂತಹ ಆಧ್ಯಾತ್ಮ ಕೂಡ ಅವನನ್ನು ಕೈ ಬೀಸಿ ಕರೀತಾ ಇರುತ್ತೆ. ಯಾವತ್ತೋ ಒಂದು ದಿವಸ ಅವನು ಈ ಕಡೆಗೆ ತನ್ನ ಕತ್ತನ್ನು ಹೊರಳಿಸಬಹುದು, ಅವನು ಈ ಪಕ್ಕದಲ್ಲೂ ಕೂಡ ಅವನು ನೋಡಬಹುದು. ಸೊ ಬಿಕಾಸ್ ಆಫ್ ದಿಸ್ ನಮ್ಮ ಶಾಸ್ತ್ರ ಗ್ರಂಥಗಳು ಒಬ್ಬ ಗುರು ಅವನಿಗೆ ಈ ವೈದಿಕ ಕರ್ಮದ ಒಂದು ಪರಿಚಯವನ್ನು ಮಾಡಿಕೊಟ್ಟಿರ್ತಾರೆ. ಸೊ ವೇದಾಂತದ ಬಳಿಗೆ ಅವನು ಬರ್ತಾ ಇದ್ದಾನೆ ಅಂತಂದ್ರೆ ಆಗ ಲೆಟ್ ಹಿಮ್ ಸ್ಟಾರ್ಟ್ ದ ಜರ್ನಿ ಆಫ್ ಸ್ಪಿರಿಚುಯಾಲಿಟಿ. ಈ ಒಂದು ಆಧ್ಯಾತ್ಮದ ಸಾಧನೆಯನ್ನು ಅವನು ಮಾಡಲಿ. ಇಲ್ಲಿ ಹೆಚ್ಚು ಹೆಚ್ಚು ವೇದಾಂತವನ್ನ ಅಧ್ಯಯನ ಮಾಡುವ ಮೂಲಕ ನಿಧಾನವಾಗಿ ಅವನಿಗೆ ಫಲವನ್ನ ತ್ಯಾಗ ಮಾಡುವಂತಹ ಬುದ್ಧಿ ಬರುತ್ತೆ. ದಟ್ ಈಸ್ ಕಾಲ್ಡ್ ವೈರಾಗ್ಯ. ಪ್ರಾರಂಭದಲ್ಲಿ ವೈದಿಕ ಕರ್ಮ ಅನ್ನುವಂತಹದ್ದು ಆ ಸಂದರ್ಭದಲ್ಲಿ ಅವನ ಮನಸ್ಸು ಹೇಗಿರುತ್ತೆ ಅಂತಂದ್ರೆ, ನನಗೆ ಐ ವಾಂಟ್ ಸಮ್ ಫಲ, ನನಗೆ ಕೆಲವು ನಿರೀಕ್ಷೆಗಳಿದೆ. ಸೊ ಈಗ ಆಧ್ಯಾತ್ಮ ಅಂತ ಹೇಳಿ ಮನಸ್ಸು ಆ ಕಡೆ ಹೋದಾಗ ಕ್ರಮೇಣ ಅವನ ಮನಸ್ಸಿನ ಪಕ್ವತೆ ಹೇಗಿರುತ್ತೆ ಅಂತಂದ್ರೆ, ನಿಧಾನವಾಗಿ ತನಗೆ ಸಿಗುವಂತಹ ಫಲವನ್ನು ಕೂಡ ಅವನು ತ್ಯಾಗ ಮಾಡುವ ಮಟ್ಟಕ್ಕೆ ಅವನು ಬೆಳೆದಿರ್ತಾನೆ. ಸೊ ವೈರಾಗ್ಯದ ಲಕ್ಷಣಗಳು ಅವನಲ್ಲಿ ಕಾಣಿಸ್ಕೊಳ್ಳುತ್ತವೆ. ಬಿಕಾಸ್ ದಿಸ್ ಈಸ್ ಶಾಶ್ವತ. ಸೊ ಶಾಸ್ತ್ರ ಗ್ರಂಥಗಳು ನಮಗೆ ಯಾಕೆ ಬೇಕು ಅಂತ ನಾವು ಅನೇಕ ಬಾರಿ ನಮ್ಮಲ್ಲಿ ನಾವೇ ಪ್ರಶ್ನೆಯನ್ನ ಮಾಡ್ಕೊಂಡಿರ್ತೀವಿ. ಅವೆಲ್ಲ ಈಗ ನಿಧಾನವಾಗಿ ನಮಗೆ ಅರ್ಥ ಆಗ್ತಾ ಬರುತ್ತೆ. ಅಂಡ್ ಪರಮಾತ್ಮ ಹಿ ಕಂಟಿನ್ಯೂಸ್, ಏವಂ ವ್ಯವಸಿತಂ ಕೇಚಿತ್ ಅವಿಜ್ಞಾಯ ಕುಬುದ್ಧಯ ಫಲಶ್ರುತಿಂ ಕುಸುಮಿತಾಂ ನ ವೇದಾಜ್ಞ ವದಂತಿ. ಕೆಲವು ಜನಗಳು ತಮ್ಮ ತಮ್ಮಲ್ಲೇ ಮಾತನಾಡ್ಕೋತಾ ಇರ್ತಾರೆ. ದೇ ಮೇಕ್ ದೇರ್ ಓನ್ ಸ್ಟೇಟ್ಮೆಂಟ್ಸ್. ತಮ್ಮದೇ ಹೇಳಿಕೆಗಳನ್ನು ಕೊಡ್ತಾ ಇರ್ತಾರೆ. ಯಾರು ಈ ರೀತಿ ಮಾಡ್ತಾರೆ ಅಂತಂದ್ರೆ, ಅಲ್ಪ ಸ್ವಲ್ಪ ವೇದಾಂತವನ್ನ ತಿಳ್ಕೊಂಡಿರುವಂತಹವರು. ಪೂರ್ಣ ಪ್ರಮಾಣದಲ್ಲಿ ಅವರಿಗೆ ವೇದಾಂತ ಗೊತ್ತಿರೋದಿಲ್ಲ, ಆದರೆ ಅಲ್ಪ ಸ್ವಲ್ಪ ತಿಳ್ಕೊಂಡಿರ್ತಾರೆ. ಅಂತಹವರು ಈ ರೀತಿ ಕೆಲವು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರ್ತಾರೆ. ಸಮಾಜದಲ್ಲಿ ನನಗೆಲ್ಲ ಗೊತ್ತು ಅನ್ನುವ ರೀತಿಯಲ್ಲಿ ಅವರು ಒಂದು ತಮ್ಮ ಸ್ಥಾನವನ್ನ ಕಾಪಾಡಿಕೊಂಡಿರ್ತಾರೆ. ಸೊ ಮೇಲ್ನೋಟದಲ್ಲಿ ಅವರು ಶಾಸ್ತ್ರ ಗ್ರಂಥಗಳನ್ನು ವೇದಾಂತಗಳನ್ನು ನಾನು ಓದಿದ್ದೀನಿ ಅಂತ ಹೇಳ್ಕೊತಾ ಇರ್ತಾರೆ. ಮತ್ತು ಕೆಲವು ಸಂದರ್ಭಗಳಲ್ಲಿ ವೇದ ಮಂತ್ರಗಳನ್ನು ಕೂಡ ಅವರು ಹೇಳ್ತಾರೆ, ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಅನೇಕ ಆಚರಣೆಗಳನ್ನು ಮಾಡಿಸ್ತಾರೆ, ಹೋಮ ಹವನ ಇತ್ಯಾದಿಗಳನ್ನು ಮಾಡಿಸ್ತಾರೆ, ಪೂಜೆ ಮಾಡಿಸ್ತಾರೆ, ವೆರಿ ಸಿಸ್ಟಮ್ಯಾಟಿಕಲಿ. ಇವೆಲ್ಲವನ್ನ ಅವರು ಕಲ್ತಿದ್ದು ಹೇಗೆ ಅಂತಂದ್ರೆ, ಶಾಸ್ತ್ರ ಗ್ರಂಥಗಳ ಮೂಲಕ ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡ್ಕೊಂಡಿರ್ತಾರೆ, ಆದರೆ ಆಳವಾಗಿ ಅಧ್ಯಯನ ಮಾಡಿರೋದಿಲ್ಲ. ಪೂರ್ಣ ಸತ್ಯ ಅನ್ನುವಂತಹದ್ದು ಅವರಿಗೆ ಗೊತ್ತಿರೋದಿಲ್ಲ. ಇಂತಹವರನ್ನು ಕುರಿತು ಇಲ್ಲಿ ಈ ಶ್ಲೋಕದಲ್ಲಿ ಅಂತಹವರನ್ನು ಕುಬುದ್ಧಯ, ಪರಮಾತ್ಮ ಇಂತಹವರನ್ನ ಕುಬುದ್ಧಯ ಅಂತ ಕರೆದಿದ್ದಾನೆ. ಅಂದ್ರೆ ಕುಬುದ್ಧಯ ಅಂತಂದ್ರೆ ದೋಷಿತ ಬುದ್ಧಿಯ ಜನಗಳು ಅಂತ ಅರ್ಥ. ಅಂತಂದ್ರೆ ಅವರ ಬುದ್ಧಿಯಲ್ಲಿ ಕೆಲವು ದೋಷಗಳಿದೆ. ಇಂತಹವರನ್ನ ಕರ್ಮವಾದಿಗಳು ಅಂತ ನಮ್ಮ
ವೇದ ಅಂತ ಕರೆಯತ್ವೆ. ಈಗ ನಾವೇ ಒಂದು ಪ್ರಶ್ನೆಯನ್ನು ಮಾಡ್ಕೋಬಹುದು. ಸಾಮಾನ್ಯವಾಗಿ ಒಬ್ಬ ದೇವಸ್ಥಾನದ ಅರ್ಚಕ ಅಂತ ಹೇಳಿದಾಗ ಆ ದೇವಸ್ಥಾನದ ಅರ್ಚಕ ಸದಾಕಾಲ ಅರ್ಚಕನಾಗಿಯೇ ಇರ್ತಾನೆ. ತನ್ನ ಜೀವನವನ್ನು ಪ್ರಾರಂಭ ಮಾಡುವಂತಹದ್ದೇ ಅರ್ಚಕ ವೃತ್ತಿಯಿಂದ ಅದನ್ನೇ ಕಂಟಿನ್ಯೂ ಮಾಡ್ತಾನೆ, ಅದೇ ಮಾಡ್ತಾ ಹೋಗ್ತಾನೆ. ಆ ರೀತಿಯಲ್ಲಿ ಅವನ ಜೀವನ ಕೂಡ ಕೊನೆಯಾಗತ್ತೆ. ಆದರೆ ಒಬ್ಬ ಅರ್ಚಕ ಯಾಕೆ ಶ್ರೀರಾಮಕೃಷ್ಣ ಪರಮಹಂಸರಂತೆ ಬದಲಾಗಲಿಲ್ಲ? ರಾಮಕೃಷ್ಣ ಪರಮಹಂಸ ಅವ್ರನ್ನ ಕಾಳಿ ದೇವಸ್ಥಾನದ ಅರ್ಚಕನನ್ನಾಗಿ ಅವರು ತಮ್ಮ ವೃತ್ತಿಯನ್ನ ಪ್ರಾರಂಭ ಮಾಡ್ತಾರೆ, ವೃತ್ತಿ ಜೀವನವನ್ನು ಪ್ರಾರಂಭ ಮಾಡ್ತಾರೆ. ರಾಮಕೃಷ್ಣ ಪರಮಹಂಸರು ಪ್ರಾರಂಭದಲ್ಲಿ ಅಲ್ಲಿ ಕಾಳಿ ದೇವಿಯ ಅರ್ಚಕರಾಗಿ ಅಲ್ಲಿಗೆ ಬರ್ತಾರೆ. ಆಮೇಲೆ ಅವರು ರಾಮಕೃಷ್ಣರು ಪರಮಹಂಸರಾಗಿ ಬದಲಾಗ್ತಾರೆ. ಅಂತಂದ್ರೆ ಅವರಿಗೆ ಆ ಒಂದು ರಿಯಲೈಸೇಷನ್ ಸಿಗತ್ತೆ. ಸೊ ಪ್ರತಿಯೊಬ್ಬ ಅರ್ಚಕನಿಗೂ ಯಾಕೆ ಇಂತಹ ಒಂದು ರಿಯಲೈಸೇಷನ್ ಸಿಗೋದಿಲ್ಲ? ದೇ ಆರ್ ಆಲ್ಸೋ ಗುಡ್ ಎಟ್ ಚಾಂಟಿಂಗ್ ದಿ ಮಂತ್ರಾಸ್, ಪೂಜಾ ಕ್ರಮ, ಹೋಮ ಹವನ ಇವೆಲ್ಲ ಗೊತ್ತಿರುತ್ತೆ. ಆದರೆ ಅವ್ರು ಯಾರು ಬದಲಾಗಲಿಲ್ಲ? ಬಿಕಾಸ್ ಅವರೆಲ್ಲರ ಪ್ರಕಾರ ಸ್ಪಿರಿಚುವಲ್ ಲೈಫ್ ಅಂತಂದ್ರೆ ಥ್ರೂ ದಿಸ್ ವಿ ಕ್ಯಾನ್ ಗೋ ಟು ದಿ ಸ್ವರ್ಗ. ಈವನ್ ಸ್ವರ್ಗ ಅಂತಂದ್ರೆ ಏನು ಅನ್ನುವಂತಹದ್ದನ್ನು ಕೂಡ ಅವರು ಪೂರ್ಣ ಪ್ರಮಾಣವಾಗಿ ಪೂರ್ಣ ಮಟ್ಟದಲ್ಲಿ ಅದನ್ನ ಅರ್ಥ ಮಾಡ್ಕೊಂಡಿರೋದಿಲ್ಲ. ಅವರೇನು ಅಂತಂದ್ರೆ ಈ ಒಂದು ಪರಮಾತ್ಮನ ಪೂಜೆ ಮಾಡ್ತಾ ವೇದ ಮಂತ್ರಗಳನ್ನು ಹೇಳ್ತಾ ಇರೋದ್ರಿಂದ ನಾನು ಮರಣದ ನಂತರದಲ್ಲಿ ಸ್ವರ್ಗವನ್ನು ಹೋಗಿ ಸೇರಬಹುದು ಅನ್ನುವಂತಹ ಒಂದು ನಂಬಿಕೆಯನ್ನು ಅವ್ರು ಹೊಂದಿರ್ತಾರೆ. ಆಲ್ಮೋಸ್ಟ್ ಆಲ್ ದಿ ಅರ್ಚಕಾಸ್. ಯಾಕೆಂದ್ರೆ ದಿನನಿತ್ಯ ನಾವು ಸದಾಕಾಲ ಪರಮಾತ್ಮನ ಪೂಜೆ ಮಾಡ್ತಾ ಇರ್ತೀವಿ, ಹೋಮ ಹವನ ಮಾಡ್ತಾ ಇರ್ತೀವಿ, ವೇದ ಮಂತ್ರಗಳನ್ನು ಹೇಳ್ತಾ ಇರ್ತೀವಿ. ಹಾಗಾಗಿ ನಮಗೆ ಮರಣದ ನಂತರದಲ್ಲಿ ಈ ಸ್ವರ್ಗ ಅನ್ನುವಂತಹದ್ದು ಸಿಗತ್ತೆ ಅನ್ನುವ ನಂಬಿಕೆ ಅವರಲ್ಲಿ ಗಟ್ಟಿಯಾಗಿ ಬೇರೂರಿರುತ್ತೆ. ಅವರಿಗೆ ಸ್ವರ್ಗ ಅಂತಂದ್ರೆ ಏನು ಅನ್ನುವಂತಹದ್ದು ಕೂಡ ಸರಿಯಾಗಿ ಅವರು ತಿಳ್ಕೊಂಡಿರೋದಿಲ್ಲ. ಸೊ ಅವ್ರಿಗೆ ಈ ಒಂದು ನಂಬಿಕೆ ಅವರಿಗೆ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತಂದ್ರೆ, ನನ್ನ ಈ ಆಚರಣೆಗಳಲ್ಲಿ ಅಂತಂದ್ರೆ ಈ ಅರ್ಚಕ ವೃತ್ತಿಯಲ್ಲಿ ಏನಾದರೂ ಅಲ್ಪ ಸ್ವಲ್ಪ ದೋಷ ಅನ್ನುವಂತಹದ್ದು ಉಂಟಾದರೆ ನನಗೆ ಸ್ವರ್ಗ ಸಿಗೋದಿಲ್ಲ, ಅದು ನನ್ನ ಕೈ ತಪ್ಪಿ ಹೋಗುತ್ತೆ. ಸೊ ಎಲ್ಲಿ ನನಗೆ ಸ್ವರ್ಗ ಸಿಗೋದಿಲ್ಲ ಅನ್ನುವಂತಹ ಅವರ ಹೆದರಿಕೆ ಅವರಿಗೆ ಉಂಟಾಗುತ್ತೆ, ಆಗ ಅವರಿಗೆ ನರಕದ ಬಗ್ಗೆ ಹೆದರಿಕೆ ಆಗುತ್ತೆ. ಸೊ ದಿ ಪರ್ಪಸ್ ಆಫ್ ವೇದ ಈಸ್ ಸ್ವರ್ಗ ಅನ್ನುವಂತಹದ್ದು ಶಾಶ್ವತ ಅಲ್ಲ ಅನ್ನೋದು ಅವರಿಗೆ ತಿಳಿಸ್ಕೊಡ್ಬೇಕು. ನಾವು ಅನೇಕ ರೀತಿಯ ಪುಣ್ಯದ ಕರ್ಮಗಳನ್ನು ಮಾಡಿ ಸ್ವರ್ಗಕ್ಕೆ ಹೋದರೂ ಕೂಡ ಎಲ್ಲಿಯವರೆಗೆ ಪುಣ್ಯದ ಸಂಪಾದನೆ ನಮ್ಮ ಬಳಿ ಇರುತ್ತೆ ಅಲ್ಲಿಯವರೆಗೆ ನಾವು ಸ್ವರ್ಗದಲ್ಲಿ ಇರೋದಕ್ಕೆ ಸಾಧ್ಯ. ಸೊ ಸ್ವರ್ಗದ ಸುಖ ಅನ್ನುವಂತಹದ್ದು ಕೂಡ ಇಟ್ ಈಸ್ ಎನ್ ಇಮ್ಯಾಜಿನೇಷನ್. ಸೊ ಈ ಒಂದು ಸ್ವರ್ಗವನ್ನು ಹೋಗಿ ಸೇರಿದ ನಂತರದಲ್ಲಿ ಸಂಪಾದನೆ ಮಾಡಿದಂತಹ ಪುಣ್ಯ ಸಂಪೂರ್ಣವಾಗಿ ಖಾಲಿ ಆಯಿತು ಅಂತಂದಾಗ ಮನುಷ್ಯ ಮತ್ತೆ ಈ ಒಂದು ಮರ್ತ್ಯ ಲೋಕಕ್ಕೆ ಬರಲೇಬೇಕಾಗತ್ತೆ. ಸೊ ಇಲ್ಲಿ ವೇದಾಂತ ಏನ್ ಹೇಳುತ್ತೆ ಅಂತಂದ್ರೆ, ಈ ಒಂದು ಇಲ್ಯೂಷನ್ ಸ್ವರ್ಗವನ್ನು ಹೋಗಿ ಸೇರಬೇಕು ಅನ್ನುವಂತಹ ಆ ಸ್ವರ್ಗ ಅನ್ನುವಂತಹದ್ದು ಪರ್ಮನೆಂಟ್ ಪ್ಲೇಸ್ ಅಂತ ನೀನು ತಿಳ್ಕೊಂಡಿದ್ದೀರಾ, ಆ ಒಂದು ತಪ್ಪು ಕಲ್ಪನೆಗಳು ಅದನ್ನು ಅಳಿಸಿ ಹಾಕುವಂತಹ ಪ್ರಯತ್ನವನ್ನು ಮಾಡುತ್ತೆ. ಅದರ ಬದಲು ಈ ಸಂದರ್ಭದಲ್ಲಿ ಸ್ಕ್ರಿಪ್ಚರ್ಸ್ಗಳು ಏನು ಹೇಳುತ್ತೆ ಅಂತಂದ್ರೆ, ನೋಡಪ್ಪ, ನಾವು ನಿದ್ರೆ ಅಂತ ಹೇಳಿದಾಗ ನಿದ್ರೆಯಲ್ಲಿ ಎಲ್ಲವನ್ನ ಮರೆತು
ನಮ್ಮ ಎಸೆನ್ಷಿಯಲ್ ನೇಚರ್ ಅಂತಂದರೆ ನಮ್ಮ ಸ್ವರೂಪ ಜ್ಞಾನ ಏನಿರುತ್ತೆ ಆ ಸ್ವರೂಪದಲ್ಲಿ ನಾವು ಮರ್ಜ್ ಆಗಿರ್ತೀವಿ, ಆ ಸ್ವಭಾವದಲ್ಲಿ ನಾವಿರ್ತೀವಿ. ದಿ ಎಕ್ಸ್ಪೆಕ್ಟೇಷನ್ ಆಫ್ ದಿ ವೇದಾಂತ ಏನು ಅಂತಂದರೆ, ನಿದ್ರೆಯಲ್ಲಿ ಹೀಗೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಆ ಒಂದು ನಮ್ಮ ನೈಜ ಸ್ವರೂಪದಲ್ಲಿ ನಮ್ಮನ್ನು ಗುರುತಿಸ್ಕೊಂಡು ನಾವೆಲ್ಲವನ್ನ ಹೇಗೆ ಮರ್ತಿರ್ತೀವಿ, ಮರ್ಜಾಗಿರ್ತೀವಿ, ಅದು ಕೇವಲ ನಿದ್ದೆಯಲ್ಲಿ ಆದರೆ ಸಾಲದು. ಈವನ್ ಯು ಶುಡ್ ಎಕ್ಸ್ಪೀರಿಯನ್ಸ್ ದಿಸ್ ಇನ್ ಯುವರ್ waking state also. So let it happen consciously. That is the expectation of the Vedanta. Then it can be called as conscious living. ಆದ್ರಿಂದ ಸ್ವರ್ಗದ ಸುಖ ಅಂತ ನೀ ಏನು ಅನ್ಕೊಂಡಿದ್ಯಾ, ಇಟ್ ಈಸ್ ನಾಟ್ ದಿ ಪರ್ಪಸ್ ಆಫ್ ದಿ ವೇದ. ವೇದಗಳ ಉದ್ದೇಶ ನಿನಗೆ ಸ್ವರ್ಗವನ್ನ ಹೋಗಿ ತಲುಪೋದು ಹೇಗೆ ಅಂತ ತಿಳಿಸ್ಕೊಡುವಂತಹದ್ದಲ್ಲ. ಸ್ವರ್ಗ ಸುಖ ಅನ್ನುವಂತಹದ್ದು ಸದಾ ನಿನ್ನ ಅನುಭವಕ್ಕೆ ಬರುವಂತಹದ್ದು. ಅಂತಹ ಸಾಧನೆಯನ್ನ ನೀನು ಮಾಡಬೇಕು. ದಟ್ ಈಸ್ ದಿ ಎಕ್ಸ್ಪೆಕ್ಟೇಷನ್ ಆಫ್ ದಿ ವೇದಾಂತ. ಅಂಡ್ ಪರಮಾತ್ಮ ಹಿ ಕಂಟಿನ್ಯೂಸ್, ಕಾಮಿನ ಕೃಪಣಾಲುಬ್ಧ ಪುಷ್ಟೇಶು ಫಲಬುದ್ಧಯ ಅಗ್ನಿಮುಗ್ಧ ಧೂಮತಾಂತಹ ಸ್ವಂ ಲೋಕಂ ನ ವಿದಂತಿ ತೇ. ಸೊ ಎಲ್ಲಿಯವರೆಗೆ ನಾವು ನಮ್ಮ ಸಂತೋಷವನ್ನ, ಆನಂದವನ್ನ ಹೊರ ಜಗತ್ತಿನಲ್ಲಿ ಅಂತಂದ್ರೆ ಲೋಕದ ವಸ್ತುಗಳಲ್ಲಿ ಹುಡುಕ್ತಾ ಇರ್ತೀವಿ, ಹಾಗೂ ಪ್ರಾರಂಭದಲ್ಲಿ ನಮ್ಮ ಥಿಂಕಿಂಗ್ ಅಬೌಟ್ ಹ್ಯಾಪಿನೆಸ್ ಅದು ಹೇಗೆ ಅಂತಂದ್ರೆ, ನನ್ನ ಸುಖ ಸಂತೋಷ ಅನ್ನುವಂತಹದ್ದು ನನ್ನ ಸಂಸಾರದಲ್ಲಿದೆ, ನನ್ನ ಫ್ಯಾಮಿಲಿಯಲ್ಲಿದೆ, ಕುಟುಂಬದಲ್ಲಿದೆ, ನನ್ನ ಹೆಂಡತಿ ಮಕ್ಕಳು ಅಂತಂದ್ರೆ ನನಗೆ ಇಟ್ ಈಸ್ ನನ್ನದೇ ಪ್ರಪಂಚ ಅದು. ಸೊ ನಿಧಾನವಾಗಿ ಹೊರ ಜಗತ್ತಿನಲ್ಲಿ ಸಿಗದೇ ಇರುವಂತಹ ಈ ಒಂದು ಸಂತೋಷ, ಸಮಾಧಾನ, ನಾನು ಅದನ್ನ ನನ್ನ ಕುಟುಂಬದಲ್ಲಿ ಇದೆ ಅಂತ ಭಾವಿಸಿ ಕುಟುಂಬದಲ್ಲಿ ಅದನ್ನು ಗಳಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ. ಸೊ ಇಲ್ಲೆಲ್ಲೂ ಸಿಗದ ಕಾರಣ ಅಗೇನ್ ವಿ ಸ್ಟಾರ್ಟ್ ಗೋಯಿಂಗ್ ಟು ದಿ ಸತ್ಸಂಗ. ಸೊ ಅಲ್ಲಿ ಸತ್ಸಂಗದಲ್ಲಿ ಏನಾಗುತ್ತೆ, ಒಬ್ಬ ಗುರು ಆತ್ಮದ ವಿಚಾರವನ್ನು ಮಾತನಾಡ್ತಾ ಇರ್ತಾನೆ, ಉಪನಿಷತ್ಗಳನ್ನು ಹೇಳ್ತಾ ಇರ್ತಾನೆ. ಸೊ ಮನಸ್ಸು ಏನ್ ಮಾಡುತ್ತೆ, ಆತ್ಮನ ವಿಚಾರವನ್ನು ಕೇಳಿ ಅಥವಾ ವೇದಾಂತದ ವಾಕ್ಯಗಳನ್ನು ಕೇಳಿ ಟು ಸಮ್ ಎಕ್ಸ್ಟೆಂಟ್ ಮನಸ್ಸು ಸಮಾಧಾನಗೊಳ್ಳುತ್ತೆ. ಆಮೇಲೆ ಏನ್ ಮಾಡ್ತೀವಿ, ತಿರ್ಗಾ ನಮ್ದು ರಾಂಗ್ ಗೆಸ್ಸಿಂಗ್ಗಳು ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂತಂದ್ರೆ ಮನಸ್ಸಿನ ಸಮಾಧಾನ ಅಂತಂದ್ರೆ ಅದು ಯಾವಾಗ್ಲೂ ಸುಖವನ್ನ ಸಮಾಧಾನ ಅಂತ ತಿಳ್ಕೊಂಡಿರುತ್ತೆ ಮನಸ್ಸು. ಇಟ್ ಈಸ್ ಅಗೇನ್ ಒಂದು ತಪ್ಪು ಕಲ್ಪನೆ. ಸಮಾಧಾನ ಈಸ್ ಡಿಫರೆಂಟ್, ಸುಖ ಈಸ್ ಡಿಫರೆಂಟ್. ಸುಖ ಸಿಕ್ಕಿದ್ರೆ ಮನಸ್ಸು ಸಮಾಧಾನವಾಗಿದೆ ಅಂತ ಮನಸ್ಸು ತಿಳ್ಕೊಂಡಿರುವಂತಹದ್ದೇ ಒಂದು ತಪ್ಪು ಕಲ್ಪನೆ. ಸೊ ಮನಸ್ಸು ಏನ್ ಮಾಡುತ್ತೆ ಅಂತಂದ್ರೆ, ಸಮಾಧಾನ ಸಿಗಬೇಕು ಅಂತಂದ್ರೆ ಒನ್ಸ್ ಅಗೇನ್ ಸ್ವರ್ಗವನ್ನು ಹೋಗಿ ತಲುಪಬೇಕು, ಸ್ವರ್ಗದಲ್ಲಿ ಸುಖ ಇದೆ ಅಂತ ಭಾವಿಸುತ್ತೆ. ಸೊ ಸ್ವರ್ಗವನ್ನ ಪಡೆಯುವ ಸಲುವಾಗಿ ಅದಕ್ಕೆ ಬೇಕಾಗಿರುವಂತಹ ಕರ್ಮವನ್ನ ಮಾಡುತ್ತೆ. ಸೊ ಮನಸ್ಸು ಯಾವಾಗ ಸ್ವರ್ಗ ಸುಖವನ್ನು ಬಯಸುತ್ತೆ, ಆಗ ಸ್ವರ್ಗ ಸುಖಕ್ಕೆ ಬೇಕಾದಂತಹ ಪುಣ್ಯಗಳನ್ನ ಸಂಪಾದನೆ ಮಾಡ್ಕೋಬೇಕು ಅಂತಂದ್ರೆ ಯಾವ ರೀತಿಯ ಕರ್ಮವನ್ನು ನಾವು ಮಾಡಬೇಕು, ಅಂತಹ ಕರ್ಮಗಳನ್ನು ನಾವು ಮಾಡುವುದಕ್ಕೆ ಮನಸ್ಸು ನಮ್ಮನ್ನು ಪ್ರಚೋದಿಸುತ್ತೆ. ಸೊ ಈ ಸಂದರ್ಭದಲ್ಲಿ ಪರಮಾತ್ಮ ನಮ್ಮ ಈ ಮನಸ್ಥಿತಿಯನ್ನ ನೋಡಿ ಇಲ್ಲಿ ಬಹಳ ವ್ಯಂಗ್ಯವಾಗಿ ಹೇಳ್ತಾ ಇದ್ದಾನೆ. ಹೋಮ, ಹವನ, ಯಜ್ಞ, ಯಾಗ ಅಂತ ಹೇಳಿ ಅಗ್ನಿಯನ್ನ ಪ್ರತಿಷ್ಠಾಪಿಸಿ ಆ ಅಗ್ನಿಯಲ್ಲಿ ಅನೇಕ ರೀತಿಯ ಹವಿಸ್ಸುಗಳನ್ನು ಅರ್ಪಿಸಿ ಅವುಗಳನ್ನ ಆಯಾ ದೇವತೆಗಳಿಗೆ ತಲುಪಿಸು ಅಂತ ಹೇಳಿ ಅಗ್ನಿದೇವರನ್ನ ಪ್ರಾರ್ಥನೆ ಮಾಡಿಕೊಂಡು
ಅವುಗಳನ್ನು ಪುಣ್ಯದ ಕರ್ಮಗಳು ಅಂತ ತಿಳ್ಕೊಂಡು ಯಾಗ ಯಜ್ಞಗಳ ಫಲದಿಂದ ಉತ್ತಮ ಲೋಕದ ಪ್ರಾಪ್ತಿಗಾಗಿ ಸದಾಕಾಲ ಇಂತಹ ಕರ್ಮಗಳಲ್ಲೇ ಮೋಹಿತರಾಗಿರುವಂತಹ ಜನಗಳು ಯಾವಾಗಲೂ ಕೂಡ ದೇವಲೋಕ, ಪಿತೃಲೋಕ, ಉತ್ತಮ ಲೋಕ ಅಂತ ಹೇಳಿ ಅಲ್ಲಿ ಹೋಗಿ ಸೇರುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮನುಷ್ಯ ಈ ರೀತಿ ಎಷ್ಟೇ ಪುಣ್ಯವನ್ನ ಸಂಪಾದನೆ ಮಾಡಿಕೊಂಡು ಅವನು ದೇವಲೋಕಕ್ಕೆ ಹೋಗಲಿ, ಪಿತೃಲೋಕಕ್ಕೆ ಹೋಗಲಿ ಅಥವಾ ಸ್ವರ್ಗಲೋಕಕ್ಕೆ ಹೋಗಲಿ, ಅಲ್ಲಿ ಹೋಗಿ ಸೇರಿದ ನಂತರ he cannot stay there permanently. ಯಾಗ ಯಜ್ಞ ಪುಣ್ಯದ ಫಲಗಳ ಕಾರಣ ಉತ್ತಮ ಲೋಕವನ್ನು ಹೋಗಿ ಸೇರಿ ಅಲ್ಲಿ ಸಂಪಾದನೆಯಾದಂತಹ ಪುಣ್ಯಗಳು ಖಾಲಿಯಾಯಿತು ಅಂತಂದಾಗ ನಂತರ ಅವನು ಮತ್ತೆ ಮರ್ತ್ಯಲೋಕಕ್ಕೆ ಬರ್ತಾನೆ. ಈ ಮರ್ತ್ಯಲೋಕಕ್ಕೆ ಬಂದು ಏನ್ ಮಾಡ್ತಾನೆ? ಮತ್ತೆ ಕರ್ಮವನ್ನು ಮಾಡ್ತಾನೆ. ಮತ್ತೆ ಕರ್ಮವನ್ನು ಮಾಡಿ ಆ ಕರ್ಮಕ್ಕೆ ತಕ್ಕಂತಹ ಫಲ, ಅದು ಪುಣ್ಯದ ಫಲ ಅಥವಾ ಕರ್ಮದ ಫಲಗಳಾಗಿರಬಹುದು. ಮತ್ತೆ ಮರಣವನ್ನು ಹೊಂದುವಂತಹದ್ದು. ಮರಣದ ನಂತರದಲ್ಲಿ ಅವನ ಪುಣ್ಯಗಳಿಗೆ ಅವನ ಪಾಪಗಳಿಗೆ ಯಾವ ರೀತಿಯ ಫಲ ಇರುತ್ತೆ, ಅಂತಹ ಫಲಗಳು ಅವನನ್ನು ಯಾವ ಲೋಕಕ್ಕೆ ಕರ್ಕೊಂಡು ಹೋಗಬೇಕು ಆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಅವುಗಳು ಖಾಲಿ ಆಯಿತು ಅಂತಂದ್ರೆ ಮತ್ತೆ ಇದೇ ಮರ್ತ್ಯ ಲೋಕಕ್ಕೆ ಅವನು ಜನ್ಮ ಅಂತ ಹೇಳಿ ತಗೊಂಡು ಬರ್ತಾನೆ. ಸೊ ಇದೇನು ಅಂತಂದ್ರೆ ಇಟ್ ಈಸ್ ಪುನರಪಿ ಜನನಂ ಪುನರಪಿ ಮರಣಂ. ಸೊ ಮತ್ತೆ ಮತ್ತೆ ಅವನು ಜನ್ಮವನ್ನು ಪಡ್ಕೋತಾ ಇರ್ತಾನೆ, ಮತ್ತೆ ಮತ್ತೆ ಸಾಯ್ತಾ ಇರ್ತಾನೆ, ಮತ್ತೆ ಮತ್ತೆ ಕರ್ಮಗಳನ್ನು ಮಾಡ್ತಾ ಇರ್ತಾನೆ. ಸೊ ಇಲ್ಲಿ ಉದ್ದೇಶ ಏನು ಹಾಗಾದರೆ? ಸೊ ಮನುಷ್ಯನ ಇಂತಹ ಸ್ವಭಾವವನ್ನು ನೋಡಿ ಇಲ್ಲಿ ಪರಮಾತ್ಮ ವ್ಯಂಗ್ಯವಾಗಿ ವಿಚಾರವನ್ನು ತಿಳಿಸ್ಕೊಡ್ತಾನೆ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದ ಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.